ಒಂದೇನ್ರ ಹಾಡೋದು ಏನ್ರ ಹಾಡ್ತೀರ? ಹಾಡಿರ? ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಧ್ರುವ ರಾಜರ ಅತ್ಯದ್ಭುತವಾದ ಚರಿತ್ರೆ ಸಂಕ್ಷಿಪ್ತ ಪರಿಚಯ ಹೋದವಾರ ಮಾಡಿದೆವು. ಅವರಿಗೆ 6 ತಿಂಗಳದಾಗೆ ಸಾಕ್ಷಾತ್ಕಾರ ಆಯ್ತು. 6 ವರ್ಷದ ಬಾಲಕ ತಪಸ್ಸು ಮಾಡ್ಲಕ್ಕೆ ಹೋಗ್ಯಾನ, 6 ತಿಂಗಳದಾಗ ಸಾಕ್ಷಾತ್ಕಾರ ಆಯ್ತು. ಇಲ್ಲಿ ಧ್ರುವ ಮಹಾರಾಜನ ಒಂದು ಚರಿತ್ರೆ ಒಳಗೆ ಇದೊಂದು ಆಶ್ಚರ್ಯ. ಎಷ್ಟೋ ಜನ ಋಷಿ ಮುನಿಗಳು ಜನ್ಮ ಜನ್ಮಾಂತರಗಳಿಂದ ತಪಸ್ಸಿಗೆ ಕೂತರು ಸಾಕ್ಷಾತ್ಕಾರ ಆಗ್ಲಾರ್ದು ಇವನಿಗೆ 6 ತಿಂಗಳದಾಗ ಆಗ್ಯದ ಅಂದ್ರೆ ಇದು ಒಂದು ಆಶ್ಚರ್ಯ. ಅದಕ್ಕೆ ಗಂಟೆ ಹೆಂಗಿದು ಮೋಕ್ಷ? ಮೊದಲು ಮೋಕ್ಷ ಅಂದ್ರೆ ಏನಂತೇಳಿ ಶಾಸ್ತ್ರಜ್ಞಾನದಿಂದ ತಿಳ್ಕೋಬೇಕಾದ್ರೆ ಎಷ್ಟೋ ಜನ್ಮ ಕಾಯ್ಬೇಕು. ಈ ಮೋಕ್ಷದ ಮಾತಾಡ್ಕೋತ ಮೋಕ್ಷದ ಅರ್ಥ ಮಾಡ್ಕೊಳ್ಳಕ್ಕೆ ಎಷ್ಟೋ ಜನ್ಮ ಬೇಕು. ಅಂಥದ್ದು ಬರೇ ತಾಯಿ ಸಂಗಟ ಕಿರಿಕಿರಿಯಾಗಿ ತಪಸ್ಸಿಗೆ ಹೋಗಿ ಕಾಡ್ನ ಕೂತ 6 ತಿಂಗಳದಾಗ ಆದ್ರೆ ಹೆಂಗಿದು? ಮತ್ತ 6 ತಿಂಗಳದಾಗ ಮಾಡ್ಕೊಂಡಂದ್ರ ಅದು ಏನಾರ ಟೆಕ್ನಿಕ್ ಗೊತ್ತಾಯ್ತಂದ್ರೆ ನಾವು 3 ತಿಂಗಳದಾಗ ಮೋಕ್ಷ ಮಾಡ್ಕೋಬಹುದಲ್ಲ ಅಂತ ಒಂದು ವಿಚಾರ ಬರ್ತದೆ. ಮನಸ್ಸಿನ ವಿಚಾರ, ಮನಸ್ಸಿನ ಆಲೋಚನೆ. ಅದಕ್ಕೆ ಈ ಒಂದು ಮೋಕ್ಷ ಅಷ್ಟು ಸುಲಭ ಅಲ್ಲ, ಮೋಕ್ಷ ಪ್ರಾಪ್ತಿ ಅಷ್ಟು ಸುಲಭ ಅಲ್ಲ, ಸಾಕ್ಷಾತ್ಕಾರ ಅಷ್ಟು ಸುಲಭ ಅಲ್ಲ. ಶಾಸ್ತ್ರಜನ್ಯ ಜ್ಞಾನ ಬರಬೇಕಾದರೇನೆ, ಶಾಸ್ತ್ರದ ಮೂಲಕ ಮೋಕ್ಷ ಅಂದ್ರೆ ಏನಂತೇಳಿ ಅರ್ಥ ಮಾಡ್ಕೋಬೇಕಾದ್ರೆ ಎಷ್ಟೋ ಜನ್ಮ ಕಾಯಬೇಕು, ಆಮೇಲೆ ಸಾಕ್ಷಾತ್ಕಾರ ಆಗುತ್ತದೆ. ಎಂದರೆ ಅಲ್ಲಿ ಏನಾಗ್ಯದಂದ್ರ ಬಹುಜನ್ಮದ ಸಾಧನೆ ಮಾಡಿರ್ತಾರೆ. ಜನ್ಮ ಜನ್ಮಾಂತರದ ಸಾಧನೆಯ ಫಲನೇ ಏನಾಗ್ತಿರ್ತದ?
6 ತಿಂಗಳದಾಗ ಮೋಕ್ಷ ಆಗಂಗ್ ಮಾಡ್ತದ. ಈಗೊಬ್ರು ಚಲೋ ಸಜ್ಜನ ವ್ಯಕ್ತಿಗಳು ಸಾಧು ಸಜ್ಜನರಾಗಿ ಶರಣರಾಗಿ ಸಂತರಾಗಿ ಜೀವನ ಮಾಡ್ತಿರ್ತಾರ. ಅವ್ರ ಜೀವನದಾಗ ಭಯಂಕರ ಕಷ್ಟಗಳು ಬರ್ತಿರ್ತಾವ. ಕಷ್ಟ ನಾಷ್ಟ ಅಪಮಾನ ಎಲ್ಲನೂ ಆಯ್ತಿರ್ತಾವ ಅವ್ರ ಜೀವನದಾಗ. ಇನ್ನೊಂದಿಷ್ಟು ಮಂದಿ ಲಪುಟ್ರು ಸುಳ್ರು ಕಳ್ಳರು ಭ್ರಷ್ಟರು ಇರ್ತಾರ. ಅವ್ರ ಜೀವನ ಅಗ್ದಿ ಆರಾಮ್ ವೈಭವದಿಂದ ನಡೆದಿರ್ತದ. ಮ್ಯಾಲ್ ನೋಡೋರ್ಗೆ ಏನ್ ಅನಿಸ್ತಿರ್ತದ, ನಾವು ಚಲೋ ಇದ್ದು ಏನ್ ಉಪಯೋಗ ಆಯ್ತು, ನಾವು ಚಲೋ ಇದ್ದಕ್ಕ ಇವೆಲ್ಲ ಕಷ್ಟ ಅನುಭವಿಸ್ಲಕತ್ತೀವಿ. ಅವ್ರು ನೋಡು ಕೆಟ್ಟವರು ಏಸ್ ಮಂದಿಗೆ ಟಪಿಗೆ ಹಾಕ್ಯಾರ ಅಂದ್ರೂ ಸಹಿತ ಅವ್ರೆಷ್ಟು ಆರಾಮ್ ಅದಾರ ನೋಡು, ಪಾಪಿಷ್ಟ್ರೇ ಆರಾಮ್ ಅದಾರ, ಇದು ಕಲಿಯುಗ ಕಲಿಗಾಲ, ನಾವು ಎಷ್ಟು ಚಲೋ ಇದ್ರು ನಮಗೆ ಕಷ್ಟ. ಹಿಂಗೆಲ್ಲ ಮೇಲ್ನೋಟಕ್ಕೆ ಹಂಗ ಅನಿಸ್ತದ ಖರೆ. ಆದ್ರೆ ಪಾಪಿಷ್ಠರು ಸುಖವಾಗಿ ಅದರ ಅಂತಂದ್ರೆ ಅದಕ್ಕೆ ಕಾರಣ ಅವರು ಈಗ ಮಾಡ್ತಾ ಇರೋ ಪಾಪದ ಫಲ ಅಲ್ಲದು. ಈಗೇನು ಪಾಪ ಮಾಡ್ಲಕತ್ತಾರ ಇದ್ರ ಫಲ ಮುಂದೆ ಅನುಭವಿಸೋರು ಅದರ. ಹಿಂದಿನ ಜನ್ಮದಾಗ ಎಲ್ಲೋ ಪುಣ್ಯ ಮಾಡಿದ್ದಕ್ಕ ಆ ಪುಣ್ಯದ ಫಲ ಈಗ ಅನುಭವಿಸ್ಲಕತ್ತಾರ ಅಷ್ಟೇ. ಮತ್ತ ನಾವು ಹಿಂದಿನ ಜನ್ಮದಾಗ ಏನು ಕೆಟ್ಟ ಮಾಡಿವೋ ಅದರ ಪಾಪದ ಫಲ ಈಗ ಒಳ್ಳೆ ಜನ ಕೆಟ್ಟ ಆಗ್ಲಕತ್ತದಂತಂದ್ರೆ ಅದ್ರ ಪಾಪದ ಫಲ ಅನುಭವಿಸ್ಲಕತ್ತಾರ ಅಷ್ಟೇ. ಈ ಜನ್ಮದಾಗ ಚಲೋ ಇರ್ಬೋದು, ಹಿಂದಿನ ಜನ್ಮದಾಗ ಚಲೋ ಇದ್ದೇವಂತ ಏನ್ ಗ್ಯಾರಂಟಿ. ಹಿಂಗಾಗಿ ಯಾವ ಜನ್ಮದಾಗ ಏನ್ ಮಾಡೀವಿ ಅದ್ರ ಫಲ ಅನುಭವಿಸ್ಲಕತ್ತೀವಿ ಅನ್ನೋದು ತಿಳ್ಕೊಬೇಕೆ ಹೊರತು ಅವ್ರವ್ರ ಕರ್ಮ ಫಲ ಅವ್ರವ್ರು ಭೋಗಿಸ್ತಿರ್ತಾರ. ಚಲೋ ಅದಾರ ಕೆಟ್ಟ ಅದಾರ, ಅವರು ಯಾವ ಕಾಲಕ್ಕೆ ಚಲೋ ಮಾಡ್ಯಾರ ಅದ್ರ ಫಲ ಯಾವಾಗ ಸಿಗ್ಬೇಕು, ಯಾವ ಕಾಲಕ್ಕೆ ಕೆಟ್ಟದ್ ಮಾಡ್ಯಾರ ಅದ್ರ ಫಲ ಯಾವಾಗ ಸಿಗ್ಬೇಕು, ಅದೆಲ್ಲವನ್ನು ಬಲ್ಲವ ಈಶ್ವರ ಒಬ್ಬನೇ. ಅದಕ್ಕೆ ಅವನಿಗೆ ಸರ್ವಜ್ಞ ಅಂತಾರ. ಆ ವಿಷಯದಾಗ ನಾವು ಏನೂ ತಲೆ ಹಾಕಿದ್ರೆ ಏನೂ ಅರ್ಥ ಆಗಂಗಿಲ್ಲ. ಹಂಗ ಇಲ್ಲಿ ಧ್ರುವನಿಗೆ ಬರೀ 6 ತಿಂಗಳದಾಗ ಆಯ್ತಲ್ಲ. ಅದು ಹೇಗೆ? 6 ತಿಂಗಳು ಅಷ್ಟೇ ಬಾಕಿ ಇತ್ತು ಆತ ಮೋಕ್ಷ ಪ್ರಾಪ್ತಿ ಮಾಡ್ಕೊಳಕ. ಏನು ಅವಧಿ ಇತ್ತಲ್ಲ ಆ ಅವಧಿ ಎಲ್ಲ ತಪಸ್ಸು ಮಾಡಿಬಿಟ್ಟಿದ್ದ. ಅಷ್ಟೊಂದು ಅವಧಿ ಎಲ್ಲ ತಪಸ್ಸು ಮಾಡಿ ಇನ್ನು 6 ತಿಂಗಳು ಅಷ್ಟೇ ತಪಸ್ಸು ಮಾಡಿದ್ರೆ ಅವನಿಗೆ ಮೋಕ್ಷ ಆಗೋದಿತ್ತು. ಆ ಕೊನೆಯ 6 ತಿಂಗಳದ ಈ ಜನ್ಮದಾಗ ಮಾಡ್ದ. ಹಿಂದಿನ ಜನ್ಮದಾಗ ಮೋಕ್ಷ ಸಾಧನೆಗೆ ಏನೇನ್ ಮಾಡ್ಬೇಕು ಅದೆಲ್ಲ ಹಿಂದಿನ ಜನ್ಮದಾಗೆ ಮಾಡಿ ಬಂದಿದ್ದ. ಅದಕ್ಕೆ ಹಿಂದಿನ ಜನ್ಮದಲ್ಲಿ ವಿಷ್ಣು ಶರ್ಮ ಎಂಬ ಬ್ರಾಹ್ಮಣ ತಪಸ್ಸು ಮಾಡುತ್ತಿರುವಾಗ, ಹಿಂದಿನ ಜನ್ಮದಲ್ಲಿ ವಿಷ್ಣು ಶರ್ಮ ಎನ್ನುವ ಬ್ರಾಹ್ಮಣ ತಪಸ್ಸು ಮಾಡುತ್ತಿರುವಾಗ, ಬ್ರಾಹ್ಮಣ ಅಂತಂದ್ಮೇಲೆ ತತ್ವಜ್ಞಾನಿ, ಬಡತನ ಕಷ್ಟ ಅವೆಲ್ಲ ಇರವೆ. ಆದ್ರೆ ಅವನ ಕಣ್ಣಿಗೆ ಏನ್ ಬಿತ್ತು? ರಾಜಕುಮಾರನ ಒಂದು ದೃಶ್ಯ ಬಿತ್ತು. ಒಬ್ಬ ರಾಜಕುಮಾರನನ್ನು ನೋಡಿ ನಾನು ಇವನಂತೆ ಆಗಬೇಕೆಂದು ಬಯಸಿದ್ದ. ನಾನು ಇವನಂಗಾಗಬೇಕು. ಬ್ರಾಹ್ಮಣ ಕುಮಾರ ಏನ್ ಮಾಡ್ತಿದ್ದ? ಸಂಧ್ಯಾ ವಂದನೆ, ಪ್ರಾಣಾಯಾಮ, ಗಾಯತ್ರಿ ಮಂತ್ರ ಜಪ ಇವು ಮಾಡ್ತಿದ್ದ. ಇವೆಲ್ಲ ಮಾಡ್ಕೊತ್ ಕೂತ್ರು ನಾವ್ ಎಂದ್ ಉದ್ಧಾರ ಆಗ್ತೀವಿ? ಅದಕ್ಕೆ ನಾವ್ ಏನ್ ಮಾಡ್ಬೇಕು? ರಾಜ್ಕುಮಾರ್ನಂಗಾಗಬೇಕು. ಸುಮ್ಮನೆ ಈ ಪ್ರಾಣಾಯಾಮ ಸಂಧ್ಯಾ ವಂದನೆ ಮಾಡ್ಕೋತ ನಾನು ಆಯುಷ್ಯ ವ್ಯರ್ಥ ಮಾಡ್ಕೊಳಕತ್ತೀನಿ. ನಾನು ರಾಜ ವೈಭವ ಅನುಭವಿಸಬೇಕು ಅಂತ ಯಾರಿಗೆ? ವಿಷ್ಣು ಶರ್ಮನಿಗೆ ತಲೆಗೆ ಬಂತು. ಇದು ಯಾರ ಕತೆ ಹೇಳಕತ್ತಾರ? ಅವರು ಧ್ರುವಂದೇ. ತಲೆಗೆ ಬಂದ್ ಏನಾಯ್ತು? ಯೋಗ ಭ್ರಷ್ಟನಾದ. ಸಾಕು ಬಿಡಪ್ಪ, ಸಂಧ್ಯಾ ವಂದನೆ ಬೇಡ,
ಗಾಯತ್ರಿ ಜಪ ಬೇಡ, ಯಾ ತಪಸ್ ಬೇಡ, ಪೂಜಾ ಬೇಡ ಅಂತೇಳಿ ಯೋಗ ಬಿಟ್ಬಿಟ್ಟ. ಯೋಗ ನಿಂತೋಯ್ತು. ವಿಷ್ಣು ಶರ್ಮನೇ ಮುಂದೆ ಏನಾದ ಧ್ರುವ ಆಗಿ ಹುಟ್ಟಿದ. ಯಾರ ಹೊಟ್ಟೆಗೆ ಹುಟ್ಟಿದ ವಿಷ್ಣು ಶರ್ಮ? ಧ್ರುವ ಆಗಿ. ಅವ್ರ ಅಪ್ಪನ ಹೆಸರು ಏನು? ಮತ್ ಕತೆ ಮುಂದೆ ಹೇಳ್ಕೊತೋದಂಗ ಹಿಂದೆ ಮರ್ತಾರೆ. ಉತ್ತಾನಪಾದ. ಉತ್ತಾನಪಾದನ ಮಗ ಆಗಿ ಧ್ರುವ ಆಗಿ ಹುಟ್ಟಿದ. ಅವ್ರ ತಾಯಿದೇರ ಹೆಸರು ಯಾವುದು? ಅವ್ರದ್ದು ಸ್ವಂತ ತಾಯಿ ಯಾರು? ಮಲ್ತಾಯಿ ಯಾರು? ಉತ್ತಮನ್ ಮಲ್ತಾಯಿ. ಹಿಂಗಾಗಿ ಹಿಂದಿನ ಜನ್ಮದಾಗೆ ಸುಮ್ಮ ಇನ್ನ ಒಂದು 6 ತಿಂಗಳು ಜಪ ಮಾಡಿದ್ದ, ತಪಸ್ ಮಾಡಿದ ನಂತರ ಹಿಂದಿನ ಜನ್ಮದಾಗೆ ಮೋಕ್ಷ ಆತಿತ್ತು. ಇನ್ನೇನು 6 ತಿಂಗಳದಾಗ ಅವನಿಗೆ ಮೋಕ್ಷ ಆಗದಿತ್ತು. ಅಷ್ಟ್ರಾಗ ಅವನಿಗೇನಾಯ್ತು? ರಾಜಕುಮಾರನ ಒಂದು ದೃಶ್ಯ ಕಣ್ಣಿಗೆ ಬಿತ್ತು. ಆ ಕಣ್ಣಿಗೆ ಬಿದ್ದದಕ್ಕೆ ಅವನ ಮನಸ್ಸೇನಾಯ್ತು? ವಿಕ್ಷೇಪಕ್ಕೆ ಒಳಗಾಯ್ತು, ಚಂಚಲ ಆಯ್ತು. ವಿಕ್ಷೇಪಕ್ಕೆ ಒಳಗಾಗಿ ಏನ್ ಮಾಡ್ದ? ನಾ ಸುಮ್ನೆ ಮೂಗ್ ಹಿಡ್ಕೊಂಡು ಕೂತು ಪ್ರಾಣಾಯಾಮ ಮಾಡ್ಕೊತ್ ಕೂತು ಸಂಧ್ಯಾ ವಂದನೆ ಮಾಡ್ಕೊತ್ ಕೂತು ಜನ್ಮ ವ್ಯರ್ಥ ಮಾಡ್ಕೊಳಕತ್ತೀನಿ, ನಾ ರಾಜ್ಕುಮಾರ್ ಆಗ್ಬೇಕಂತ ಅನ್ಕೋತ ಜೀವ ಬಿಟ್ಟ. ಅವಾಗ ಏನಾದ? ಮುಂದಿನ ಜನ್ಮದಾಗ ಧ್ರುವ ಆಗಿ ಉತ್ತಾನಪಾದನ ಮಗ ಆಗಿ ಹುಟ್ಟಿದ. 6 ತಿಂಗಳು ಉಳಿದಿರುವಾಗಲೇ ಆತ್ಮನಿಗೆ ಆಧ್ಯಾತ್ಮ ಸಾಧನೆಯಲ್ಲಿ ಜಿಗುಪ್ಸೆ ಉಂಟಾಯ್ತು. ರಾಜಕುಮಾರನಾಗಬೇಕೆಂಬ ಅಪೇಕ್ಷೆ ಉಂಟಾಯ್ತು. ಎದ್ರಾಗ? ಪೂರ್ವ ಜನ್ಮದಾಗ ಜಿಗುಪ್ಸೆ ಎದ್ರಾಗ ಉಂಟಾಯ್ತು ಅವನಿಗೆ? ಆಧ್ಯಾತ್ಮ ಸಾಧನೆಯಲ್ಲಿ ಜಿಗುಪ್ಸೆ. ಅಂದ್ರೆ ಆಧ್ಯಾತ್ಮ ಸಾಧನೆ ಮಾಡಿ ಏನ್ ಉಪಯೋಗ ಅದ ಅನಿಸ್ಬಿಡ್ತ ಅವನಿಗೆ. ರಾಜಭೋಗ ಬೇಕು ಅಂತ ಅಪೇಕ್ಷೆ ಆಯ್ತು ಅವನಿಗೆ. ಅದಕ್ಕ ರಾಜ್ಕುಮಾರ್ನು ಆದ. ರಾಜ್ಕುಮಾರ ಆದ್ರ ಏನ್ ಸುಖ ಅನುಭವಿಸಿದವ ರಾಜ್ಕುಮಾರ ಆಗಿ ಹುಟ್ಟಿ? ತನ್ನ ತಂದೆಗೆ 2 ಹೆಂಡಂದಿರು, ಸುರುಚಿ ಮತ್ತು ಸುನೀತಿ, ಮತ್ತೆ 6 ತಿಂಗಳ ಬಾಕಿ ಇರುವ ಸಾಧನೆ ಮಾಡಿಕೊಂಡು ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡ. ಇದು ಧ್ರುವ ಮಹಾರಾಜರ ಚರಿತ್ರೆ. ಅದಕ್ಕೆ ಅವನಿಗೆ 6 ತಿಂಗಳದಾಗ ಯಾಕಾಯ್ತು ಅಂತಂದ್ರ, ಹಿಂದಿನ ಜನ್ಮದಾಗ ವಿಷ್ಣು ಶರ್ಮ ಎನ್ನುವ ಬ್ರಾಹ್ಮಣನಾಗಿದ್ದ. ಅವನಿಗೆ ಮೋಕ್ಷ ಆಗ್ಬೇಕಾದ್ರೆ ಇನ್ನೊಂದು 6 ತಿಂಗಳು ಬಾಕಿ ಇತ್ತು. 6 ತಿಂಗಳದೊಳಗ ಅವನು ಅಷ್ಟು ಮಾಡೋದ್ರಾಗೆ ಒಬ್ಬ ರಾಜಕುಮಾರನ ದೃಶ್ಯ ಕಣ್ಣಿಗೆ ಬಿದ್ದು, ನಾ ಮಾಡ್ತಾ ಇರೋ ತಪಸ್ಸು ಇದೆಲ್ಲ ಕೆಲ್ಸಕ್ಕೆ ಬರ್ಲಾರ್ದು ಅಂತೇಳಿ ತಪಸ್ಸಿನ ಬಗ್ಗೆ ಅವನಿಗೆ ಜಿಗುಪ್ಸೆ ಉಂಟಾಗಿ ಅದು ಬಿಟ್ಬಿಟ್ಟ. ರಾಜ್ಕುಮಾರ ಆಗ್ಬೇಕಂತೇಳಿ ಕನಸು ಕಟ್ಕೊಂಡು ಅದರದೇ ಮನಸ್ಸಿನಾಗ ಇಟ್ಕೊಂಡು ರಾಜವೈಭವ ಅನುಭವಿಸ್ಬೇಕಂತೇಳಿ ಯೋಗ ಭ್ರಷ್ಟನಾದ. ಹೀಗಾಗಿ ಅವನೇನ್ ಮಾಡ್ದ? ಮುಂದೆ ರಾಜ್ಕುಮಾರ್ ಆಗಿನೂ ಹುಟ್ಟಿದ. ಅವಾಗ ನಿಮ್ಮ ಕೊನೆಯ ಉಸಿರಂತ ಏನದಲ್ಲ, ಕೊನೆಯ ಉಸಿರು ಏನ್ ಹೇಳ್ತೀವಲ್ಲ, ಆ ಉಸಿರಿನೊಳಗ ಏನ್ ಅನ್ಕೊಂಡಿರ್ತೀವಿ ಆ ಕೆಲಸ ಆತು. ಅದೇ ಇರೋದು ಮಜಾ. ಕೊನೆಯ ಉಸಿರಿನಾಗ ನಾವು ಏನ್ ಅನ್ಕೋತೀವಿ ಅದು ಕೆಲಸ ಸಕ್ಸಸ್ ಆತು. ಆದ್ರ ಸಕ್ಸಸ್ ಆಗ್ಬೇಕಂದ್ರೆ ಕೊನೆ ಉಸಿರು ಯಾವ್ದದ ಯಾರಿಗ್ ಗೊತ್ತು? ಯಾವ ಉಸಿರು ಕೊನೆ ಆತದ ಯಾರಿಗ್ ಗೊತ್ತು? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ಮೇಲೆ ಏನ್ ಮಾಡ್ಬೇಕು ನಾವೀಗ? ಕೊನೆ ಉಸಿರಿನಾಗ ಏನ್ ಅನ್ಕೋತೀವಿ ಆ ಕೆಲಸ ಆತದ ಅಂತೇಳಿ ಭಗವದ್ಗೀತೆದೊಳಗೆ ಕೃಷ್ಣ ಹೇಳ. ಕೊನೆ ಉಸಿರು ಅಂದ್ರೆ ಯಾವದಕ್ಕೆ ಕೊನೆ ಉಸಿರು ಅನ್ಬೇಕು?
ಒಂದು ದಿವಸಕ್ಕೆ 21,600 ಸಾರಿ ಉಸಿರಾಡಿಸ್ತಿರ್ತೀವಿ. ಮತ್ತೆ 21,600 ಸಾರಿ ಪ್ರತಿ ದಿನ ಅಂದ್ರೆ ಇನ್ನ ಎಷ್ಟು ದಿನ ಉಸಿರಾಡಿಸ್ತೀವೋ, ಎಷ್ಟು ಉಸಿರೋದೋ, ಯಾವ್ದು ಕೊನೆ ಉಸಿರೋದ ಯಾರಿಗೆ ಗೊತ್ತು. ಮತ್ತ ಕೊನೆ ಉಸಿರಿನಾಗ ಏನ್ ಅನ್ಕೋತೀವಿ ಅದು ಆತದಂತೇಳಿ ಒಂದೇ ಸಲ ನಾ ಲಾಸ್ಟಿಗೆ ಕೊನೆ ಉಸಿರಿಗೆ ನೆನಪು ಮಾಡ್ಕೋತೀನಿ ಅಂದ್ರೆ ನೆನಪು ಬರಲ್ಲದು. ಈ ಪರೀಕ್ಷಾದಾಗ ಹುಡುಗರು 1 ವರ್ಷ ಕಂಪ್ಲೀಟ್ ಯಾರು ಓದುತ್ತಾರ ಅವ್ರಿಗೆ ಪರೀಕ್ಷಾದಾಗ ನೆನಪು ಬರ್ತದೆ. ಯಾರು 1 ವರ್ಷ ಓದಲ್ಲ, ಬರೇ ಒಂದೇ ಸಲ ನಾ ಪರೀಕ್ಷಾ ದಿನನೇ ರಾತ್ರಿ ಓದಿ ಮುಂಜಾನೆ ಪರೀಕ್ಷೆ ಬರಿತೀನಿ ಅಂದ್ರೆ ನೆನಪು ಬರ್ಬೇಕಲ್ಲ ಪರೀಕ್ಷಾದಾಗ. ಹಿಂದಿನ ದಿನ ರಾತ್ರಿ ಓದಿ ಮರುದಿನ ಬರಿತೀನಿ ಅಂದ್ರೆ. ಹೀಗಾಗಿ ಏನಂದ್ರೆ ಪ್ರತಿ ಉಸಿರಿಗೂ ನಮ್ಮ ಸಂಕಲ್ಪ ಇರಬೇಕು. ಇತ್ತು ಅಂದ್ರೆ ಯಾವ ಉಸಿರಾಕ ಕೊನೆ ಉಸಿರಾಗಲ್ಲಕ್ಕ ಆವಾಗ ಸಂಕಲ್ಪ ಸಿದ್ಧಿ ಆಗ್ತದ. ಹಂಗ ಅವನೇನಾದ ನಾ ರಾಜ್ಕುಮಾರ್ ಆಗ್ಬೇಕು ಅನ್ಕೋತ ಆ ರಾಜ ವೈಭೋಗವನ್ನೇ ಮನಸ್ಸಿನಾಗ ಇಟ್ಕೊಂಡು ಅದನ್ನೇ ನೆನೆಸ್ಕೋತ ಪ್ರಾಣ ಬಿಟ್ಟ. ಏನಾಯ್ತು, ಅವನಿಗೆ ರಾಜಕುಮಾರನಾಗುವ ಯೋಗ ಬತ್ತು. ಆದ್ರೆ ಏನು ರಾಜಭೋಗದ ಸುಖ ಅವನಿಗೆ ಆಗ್ಲಿಲ್ಲ. ಅದಕ್ಕೆ ಅವ ಏನಾದ, ರಾಜಕುಮಾರ ಅದ್ರ ಉಪಯೋಗ ಇಲ್ಲ, ಏನ್ ಮಾಡ್ತಾರೆ. ಅದಕ್ಕೆ ಮುಂದೆ ಅವ ಕಾಡಿಗೆ ಹೋಗಿ ತಪಸ್ಸು ಮಾಡಿ, ಚಲೋ ತಾಯಿ ಇದ್ದಳಲ್ಲ ಸುನೀತಿ ಅಂತ, ತಾಯಿ ಮಾರ್ಗದರ್ಶನದಂತೆ ಹೋಗಿ ತಪಸ್ಸು ಮಾಡಿ 6 ತಿಂಗಳದಾಗ ಅವ ಸಾಕ್ಷಾತ್ಕಾರ ಮಾಡಿಕೊಂಡ ಅಂತ ಹೇಳಿ ಇಲ್ಲಿ ಏನಂತ, ಪ್ರತಿಯೊಬ್ಬ ತಾಯಿ ತನ್ನ ಮಕ್ಕಳಿಗೆ ಈ ರೀತಿ ಜಪ ತಪ ಪೂಜೆ ಪಾಠಗಳಲ್ಲಿ ತೊಡಗಿಸಬೇಕು. ಅವ್ರ ತಾಯಿ ಹೇಳಿದ್ದಿಲ್ಲ ಅಂತಂದ್ರ ಬರೇ ಅವ್ರ ಅಪ್ಪನ ತೊಡಿ ಮೇಲೆ ಏರ್ಲಕ್ ಚಾನ್ಸ್ ಸಿಗಲಿಲ್ಲ ಅಂತ ಚಿಂತೆಗೆ ಸಾಯ್ತಿದ್ದ ನಾವು ಅಂಜಿ. ಅದಕ್ಕೊತ್ತು ತಾಯಿ ಏನು ಬೇಡ್ಕೊತಿ ದೇವ್ರಿಗೆ ಬೇಡ್ಕೊರಪ್ಪ, ಮನುಷ್ಯರಿಗೆ ಬೇಡ್ಕೊಂಡ್ರೆ ಉಪಯೋಗ ಇಲ್ಲ ಅಂತೇಳಿ ದೇವ್ರ ಕಡೆ ಹರಿಸಿಬಿಟ್ಲಲ್ಲ ಮನಸ್ಸು. ಹೀಗಾಗಿ ಅವನ ತಪಸ್ಸಿದ್ದಿ ಆ ಜನ್ಮಕ್ಕ ಸರಿ ಹೋಯ್ತು. ಅದಕ್ಕೇನ್ ಮಾಡ್ಬೇಕು, ಮಕ್ಕಳಿಗೆ ಜಪ ತಪ ಮಾಡೋದು ಕಲಿಸ್ಬೇಕು. ಬರೀ ಮಕ್ಕಳಿಗೆ ಅಷ್ಟೇ ಕಲಿಸ್ಬೇಕು, ನಾವು ಮಾಡಬಾರ್ದ? ನಾವು ಮಾಡ್ಬೇಕಾ ಇಲ್ಲ? ಬರೀ ಅವರಿಗೆ ಹೇಳ್ಬೇಕಂತ, ಬರೀ ಅವರಿಗೆ ಹೇಳಕ್ಕೆ ನಾವು ಮಾಡ್ಲಾರ್ದಿದ್ರೆ ನಾವು ಮಾಡ್ಬೇಕು. ನಾವು ಮಾಡಿದ್ರೆ ಅವ್ರು ನಮ್ಮನ್ನ ನೋಡಿ ಅವ್ರು ಮಾಡ್ತಾರೆ. ಈಗೇನು ನಿಮ್ಮನ್ನ ನೋಡಿ ಯಾರು ಏನು ಮಾಡಲ್ಲ, ಮಾಡ್ಕೊತ ಕುಂದಿರಿ ಅಂತೇಳಿ ಬಿಟ್ಟು ಬೆಂಗಳೂರಿಗೆ ಹೋಗ್ತಾರೆ ಎಲ್ಲರೂ, ಯಾರು ಇಲ್ಲಿರಲ್ಲ. ನೀವು ಇದೇ ಮಾಡ್ಕೊತ ಕುಂದಿರಿ, ನಾವು ಅದೇ ಮಾಡ್ಕೊತ ಹೋಗ್ತೇವೆ ಹೋಗ್ಬಿಡ್ತಾರೆ. ಮೊದಲಿತ್ತು ಒಂದೇ ಮನೆಗೆ ಎಲ್ಲರೂ ಇರ್ತಿದ್ರು, ಒಬ್ಬರದೊಬ್ಬರು ನೋಡಿ ಮಾಡ್ತಿದ್ರು. ಈಗ ನಿಮ್ಮನ್ನೇ ನೋಡಲ್ಲ, ನೀವು ಮಾಡೋದಾರು ನೋಡ್ತಾರೆ. ಆಯ್ತಾ ಅಡ್ಡೆ. ಅವ ಏನಾತನ, ಉತ್ಥಾನಪಾದನ ಮಗ ಆಗಲ್ಲ ಅಂತ ಏನೋ ವತ್ಸರ ರಾಜನಾಗುತ್ತಾನೆ ಅಂತ ಮುಂದೆ ರಾಜ ಆಗಿ. ಇನ್ನ ಒಂದಿಟ್ಟು ಕತ್ತಿ ಅದ ಸೆಂಟರ್ನಾಗ ಒಂದಿಟ್ಟು ಇನ್ನ ಒಂದಿಟ್ಟು ಗದ್ದಲದ ಇದ್ರೊಳಗೆ. ಇದು ಧ್ರುವ ಮಹಾರಾಜನ ಚರಿತ್ರೆ. ಮುಂದೆ ವತ್ಸರ ರಾಜನಾಗುತ್ತಾನೆ. ಯಾರು? ವಿಷ್ಣು ಶರ್ಮಾ. ಇನ್ನೊಂದಿಟ್ಟು ಕತ್ತಿ ಅದ ಸೆಂಟರ್ನಾಗ. ವಿಷ್ಣು ಶರ್ಮಾ ವತ್ಸರ ರಾಜನಾಗುತ್ತಾನೆ. ವತ್ಸರ ರಾಜನಾಗಿ ಅವನ ಪರಂಪರೆಯಲ್ಲಿ ಅಂಗರಾಜ ಅಂತ ಒಬ್ಬ ಬಂದ. ಅಂಗದೇಶ ನಿರ್ಮಾಣ ಮಾಡಿದ. ಬಹಳ ಒಳ್ಳೆಯ ರಾಜ. ಆದರೆ ಮದುವೆಯಾದದ್ದು ಒಬ್ಬ ದೈತ್ಯ ಕುಲದ ಕನ್ಯೆಯನ್ನ. ಅದು ಮೋಸವಾಯಿತು. ಇವಂದೇನ್ ಕತ್ತಿ ಇಂಥ ಪರಿ ದೊಡ್ಡದಿದು.
ಇದು ಕತಿ ಇಲ್ಲಿಗೆ ಮುಗಿದಿಲ್ಲ, ಒಂದು ಇನ್ನ ಕತಿ ಅದ ಇಲ್ಲಿ. ಏನಾದವ ವಿಷ್ಣು ಶರ್ಮ ಬ್ರಾಹ್ಮಣ ಕುಮಾರ ರಾಜ್ಕುಮಾರ ಆಗ್ಬೇಕಂತೇಳಿ ಯೋಗ ಭ್ರಷ್ಟ ಆಗಿ ರಾಜಕುಮಾರನಾದ. ಮುಂದವ ಏನಾದ ವತ್ಸರ ರಾಜನಾಗುತ್ತಾನೆ. ವತ್ಸರ ರಾಜನಾಗಿ ಮುಂದೇನ್ ಮಾಡ್ತಾನ, ಅವನ ಪರಂಪರೆಯಲ್ಲಿ ಒಬ್ಬ ಅಂಗರಾಜ ಅಂತ ಬರ್ತಾನ. ಕತಿ ಹಿಂಗೆ ಬರ್ಕೊತ್ ಹೋಗ್ಬೇಕು ನೋಡ್ರಿ. ಇದು ಎಲ್ಲೋ ಒಂದ್ ಕಡೆ ಮತ್ತೆ ನಮಗೆ ಲೈನ್ ತಪ್ಪಿಸ್ತದೆ ನಂಗೆ ಆಲಕತ್ತದ. ಉದ್ದನ್ ಕತಿಗಳು ಮ್ಯಾಲ ಯಾರವನು ಸ್ವಯಂಭೂ ಮನು. ಸ್ವಯಂಭೂ ಮನು ಶತ ರೂಪಾದೇವಿ. ಅದಕ್ಕಿಂತ ಮೇಲ ಬ್ರಹ್ಮ. ಬ್ರಹ್ಮ ತನ್ನ ಶರೀರ 2 ಭಾಗ ಮಾಡಿಕೊಂಡು ಒಂದು ಹೆಣ್ಣ ಒಂದು ಗಂಡ ಮಾಡ್ಕೊಂಡು ಒಂದು ಸ್ವಯಂಭೂ ಮನು ಒಂದು ಶತರೂಪಾದೇವಿ ಮಾಡಿಕೊಂಡು ಆಮೇಲೆ 3 ಹೆಣ್ಣ 2 ಗಂಡ ಹಡಿತಾನ. 2 ಗಂಡಿನಾಗ ಉತ್ತಾನ ಪಾದ ಸಣ್ಣ ಮಗ. ಉತ್ತಾನ ಪಾದಗ ಸುರುಚಿ ಸುನೀತಿ ಅಂತ 2 ಹೆಂಡ್ರು. ಸುರುಚಿಯ ಮಗ ಉತ್ತಮ, ಸುನೀತಿಯ ಮಗ ಧ್ರುವ. ಕತಿ ಮುಗಿತದೇನಂತಂದ್ರ ಧ್ರುವ ಕಾಡಿಗೆ ಹೋಗಿ 6 ತಿಂಗಳದಾಗ ತಪಸ್ಸು ಮಾಡಿದ್ರದು ಹೆಂಗ್ ಸಾಧ್ಯ ಆಯಿತು ಅನ್ನೋದಕ್ಕ ಚಿಂತನೆ ಮಾಡ್ಲಕತ್ತಾರ. 6 ತಿಂಗಳಲ್ಲೇ ಸಾಕ್ಷಾತ್ಕಾರ ಹೇಗೆ ಅಂತ. ಈ 6 ತಿಂಗಳದಾಗ ಸಾಕ್ಷಾತ್ಕಾರ ಹೆಂಗಪ್ಪ ಅಂತಂದ್ರೆ ಇಲ್ಲೇನಾತು, ಆರು ತಿಂಗಳಲ್ಲೇ ಸಾಕ್ಷಾತ್ಕಾರ ಅಂದ್ರೆ ಹಿಂದ ವಿಷ್ಣು ಶರ್ಮ ಅಂತಿದ್ದ. ವಿಷ್ಣು ಶರ್ಮ ಬ್ರಾಹ್ಮಣ. ರಾಜಕುಮಾರನಾಗಬೇಕೆಂಬ ರಾಜಕುಮಾರ, ರಾಜವೈಭೋಗ, ರಾಜವೈಭೋಗದ ಅಪೇಕ್ಷೆಯಲ್ಲಿ ಯೋಗಭ್ರಷ್ಟನಾದ. ಯೋಗಭ್ರಷ್ಟನಾಗಿ ಏನಾದನಂತಂದ್ರ ನಾನೇನ್ ತಿಳ್ಕೊಂಡೆ, ಅವ ಉತ್ತಾನ ಪಾದನ ಮಗ ಆಗಿ ಹುಟ್ಟೇನಂತ ತಿಳ್ಕೊಂಡಿನಿ. ಉತ್ತಾನ ಪಾದಗ ಇನ್ನ ಹೋಗಿ ಮುಟ್ಟಿಲ್ಲವ. ಇವ ವಿಷ್ಣು ಶರ್ಮ ಏನಾದ ಮುಂದ ವತ್ಸರ ರಾಜ ಅಂತ ಅದ. ವತ್ಸರ ರಾಜ ಆಗ್ಬೇಕಂತೇಳಿ ಅವನೇನ್ ಕನಸು ಕಂಡಿದ್ನಲ್ಲ, ಅದಕ್ಕೆ ಅವ ವತ್ಸರ ರಾಜನಾದ ಮುಂದ ವಿಷ್ಣು ಶರ್ಮ. ವತ್ಸರ ರಾಜನಾದ್ಮೇಲೆ ಆ ವತ್ಸರ ರಾಜನ ಪರಂಪರೆಯಲ್ಲಿ ಒಬ್ಬ ಅಂಗರಾಜ ಅಂತ ಹುಟ್ಟಿದ. ಅಂಗರಾಜ ಅಂತ ಹುಟ್ಟಿದ. ಅದಕ್ಕ ಅವನ ಕಾರಣದಿಂದಲೇ ಅಂಗದೇಶ ಅಂತ ಒಂದು ತಯಾರಾಯಿತು. ಆ ಅಂಗರಾಜ ಬಹಳ ಒಳ್ಳೆಯವ. ಆದ್ರೆ ಅವ ಮಾಡ್ಕೊಂಡಿದ್ದವದು ದೈತ್ಯ ಕುಲದ ಕನ್ಯೆ. ಅಂಗರಾಜ ಒಂದು ದೈತ್ಯ ಕುಲದ ಕನ್ಯೆ. ಆಕೆನ ಮದುವೆ ಮಾಡ್ಕೊಂಡ. ಅಲ್ಲಿ ಅವಂದು ಮೋಸ ಆಯ್ತು. ಒಳ್ಳೆ ಮಂದಿನೇ ಏನಾಯ್ತು, ಕೇಳಿಯಾದರೂ ಸರಿ ಬೇಡಿಯಾದರೂ ಸರಿ
ಸತ್ಕುಲ ಪ್ರಸೂತೆಯನ್ನು ತಂದು ಮದುವೆಯಾಗಬೇಕು. ಇದು ಎದರದ ಸಂದೇಶ? ಇದು ಭಾಗವತದ ಸಂದೇಶ. ಮದುವೆ ಅಂದ ಕೂಡಲೇನೆ ಯಾರಿಗ್ ಬೇಕಾದ್ರು ಮದುವೆ ಮಾಡ್ಕೋಬಾರದು. ಕೇಳಿ ಆದರೂ ಸರಿ, ಬೇಡಿ ಆದರೂ ಸರಿ. ಚಲೋ ಕನ್ಯಾ ಇತ್ತಂದ್ರೆ ಅವ್ರು ಕೈಕಾಲು ಬಿದ್ದು ಹೋಗಿ ಬೆನ್ನೆತ್ ಮಾಡ್ಕೊಂಡ್ ಬರ್ಬೇಕಂತ. ಯಾಕಂದ್ರ ಮುಂದ ಅವ್ರ ಮನೆಗೆ ಒಳ್ಳೇದಾಗಬೇಕಾದ್ರ ಚಲೋ ಮನಿ ತಂದ್ರೆ ಕನ್ಯಾ ಇರ್ಬೇಕು. ಸತ್ಕುಲ ಪ್ರಸೂತೆ ಪ್ರಸೂತೆಯನ್ನೇ ತಂದು ಮದುವೆಯಾಗಬೇಕು. ಇದು ಭಾಗವತದ ಸಂದೇಶ. ಅವಸರ ಮಾಡಬಾರದು ಮದುವೆ ವಿಷಯದಲ್ಲಿ. ಕೇಳಿ ಆದರೂ ಸರಿ, ಬೇಡಿ ಆದರೂ ಸರಿ. ಸತ್ಕುಲ ಪ್ರಸೂತೆ, ಸತ್ಕುಲದಾಗ ಹುಟ್ಟಿದಕ್ಕಿಗೆ ಮಾತ್ರ ಮಾಡ್ಕೋಬೇಕು. ಅವಸರ ಮಾಡಿ ಏನಾರ ಚಂದಾಳ ಅಂತ ಹೇಳಕ್ಕೆ ಮದುವೆ ಮಾಡ್ಕೊಂಡ್ಬಿಟ್ರ ಮುಗಿದೋಯ್ತು ಕತೆ. ಕತೆ ಮನಿನೇ ಮುಚ್ಕೊಂಡು ಹೋಗ್ಬಿಡ್ತಾವ. ಯಾವ್ದಾರ ಒಂದು ಕೆಲ್ಸಕ್ಕೆ ಬರ್ಲಾರ್ದ ಹೆಣ್ಣು ಮನಿ ಬಂತಂತಂದ್ರ ದೊಡ್ಡ ಸಮಸ್ಯೆ ಹಾಕಿ ಕುಂದಿರ್ತಾವ. ನಮ್ ಸುತ್ತಮುತ್ತ ಏನ್ರಿ? ಹಾ, ಬ್ಯಾರೆ ಏನು ನೋಡಂಗೆ ಇಲ್ಲ. ಫೋಟೋ ಬಯೋಡಾಟಾ ಕಳಿಸ್ರಿ ಅಂತಾರ. ಬಯೋಡಾಟಾ ಓದಂಗೆ ಇಲ್ಲ, ಬರೇ ಫೋಟೋದಾಗೆ ನೋಡ್ತಾರ ಅವ್ರನ್ನ. ಎಂತ ಕರ್ಮ. ಫೋಟೋದಾಗ ಯಾಕ್ರಿ ಬಯೋಡಾಟಾದಾಗ ಹೇಳಿವಿಲ್ಲ ನೋಡಿಲ್ಲೇನ ಅಂದ್ರೆ ಆಮೇಲೆ ತೆಗೆದು ನೋಡ್ತಾರ. ಹೌದೌದು ಹೇಳಿರಿ ಅಂತಿರ್ತಾರ. ಬಯೋಡಾಟಾ ಬರೇ ಮಾರಿ ಚಂದ. ಏನಿಲ್ಲ ಇಲ್ಲ, ಮೌಲ್ಯಗಳೇ ಇಲ್ಲ. ಬಹಳ ಸಮಸ್ಯೆ ಅದ. ಇಲ್ಲಿ ಒಂದು ನೀವೇನ್ ಹೇಳಿರಲ್ರಿ, ತಾಳ್ಮೆಯಿಂದ ಮತ್ತೆ ಎಷ್ಟು ಇದಾಗಿ ಇದನ್ ಮಾಡ್ತಾರಲ್ಲ, ಅದು ನಿಜವಾಗ್ಲೂ ಹಿಂದಾಗಡೆ ಅದು ಒಳ್ಳೆದನ ಆಗ್ತದ ಪ್ರಸಂಗದೊಳಗ್ರಿ. ಚಲೋ ಮನೆತನದ ಕನ್ಯೆ ಇತ್ತಂದ್ರ ಹೋಗಿ ಅವ್ರ ಮನೆಗೆ ಬೇಡ್ಕೊಂಡು ಕಾಲಿಗೆ ಬಿದ್ದರೆ ಮದುವೆ ಮಾಡ್ಕೊಂಡ್ ಬರಿರ್ತಾರ. ಕೇಳಿ ಆದರೂ ಸರಿ, ಬೇಡಿ ಆದರೂ ಸರಿ. ಸತ್ಕುಲ ಪ್ರಸೂತೆಯನ್ನೇ ತಂದು ಮದುವೆಯಾಗಬೇಕು. ಒಬ್ರು ಹಿಂಗೆ ಸ್ಕೂಲ್ ಟೀಚರ್ ಮಗ ಬಾಳ ಶಾಣೆ ಹೊಂಟು ಬಿಟ್ಟ. ಶಾಲೆಗೆ ಶಾಣೆ, ಕಾಲೇಜ್ನಾಗೂ ಶಾಣೆ, ಎಲ್ಲ ಕಡೆ ಶಾಣೆನೇ ಶಾಣೆ. ಆಗಿನ ಕಾಲದಾಗ 25 ವರ್ಷದಿಂದ ಇಂಜಿನಿಯರಿಂಗ್ ಸೀಟು ಚಲೋ ಸಿಕ್ತು. ಒಂದೇ ಸಲಕ್ಕ ಸಾಫ್ಟ್ವೇರ್ ಇಂಜಿನಿಯರ್ ಅಮೇರಿಕಾ, ಬೆಂಗಳೂರು, ಅಮೇರಿಕಾ ಹಿಂಗೆಲ್ಲ ಸಿಕ್ತು. ಆಗಿನ ಕಾಲದೊಳಗ 25 ವರ್ಷದ ಹಿಂದೆ 2 ಲಕ್ಷ ಸ್ಯಾಲ್ರಿ ಬೆಂಗಳೂರಾಗ. ಅಂತವನಿಗೆ ಅಮೇರಿಕಾದಾಗ 4 ಲಕ್ಷ ಸ್ಯಾಲ್ರಿ. ಅಮೇರಿಕಕ್ಕೆ ಹೋದ. ಅವ್ರ ಸಮಾಜದ ಬಂಧುಗಳು ಎಲ್ಲ ನನ್ನ ಮಗಳು ಕೊಡ್ತೀನಿ, ನಿನ್ನ ಮಗಳು ಕೊಡ್ತೀನಿ, ಮಾಡ್ಕೋರಿ ಅಂತ ಬೆನ್ನ ಹಚ್ಚಿದ್ರ ಅವರಿಗೆ ಕಣ್ಣಾಗ ಹುಡುಗಿಯರನ್ನಂಗೆ ಕಾಣ್ಲಿಲ್ಲ ಅವ್ರಿಗೆ. ಯಾವ ಬಂಧು ಬಳಗದ ಕನ್ಯೆಗಳು ಯಾವ ನೋಡ್ಲಿಕ್ಕೆ ಹೋಗ್ಲಿಲ್ಲ. ಸುತ್ತಮುತ್ತ ಬಂಧು ಮಿತ್ರರು ಎಷ್ಟು ಹೇಳಿದ್ರು ಕೇಳಿಲ್ಲ ಅವ್ರು. ಎಲ್ಲಿ ಹೋಗಿ ಮಾಡ್ಕೊಂಬಂದ್ರ ಅಂದ್ರ ಬೇಲೂರು ಶಿಲಾಬಾಲಿಕೆಯನ್ನು ಮಾಡ್ಕೊಂಬಂದ್ರು. ಬೇಲೂರಿಗೆ ಹೋಗಿ ಮಾಡ್ಕೊಂಬಂದ್ರು. ಆ ಹುಡುಗಿ ಶಿಲಾಬಾಲಿಕೆ ಇದ್ದಂಗೆ ಇದ್ರು. ಅಷ್ಟು ಚಂದ ಹುಡುಗಿ, ಬಹಳ ಚಂದ. ಅಲ್ಲಿ ಏನ್ ಸಮಸ್ಯೆ ಆಗ್ತಿತ್ತೋ ಏನೋ, ಅವು ಲ್ಯಾಪ್ಟಾಪ್ನೊಳಗ ಕಾನ್ಫರೆನ್ಸ್ ಕಾಲ್ ಮಾಡ್ತಾರಲ್ಲ ಒಬ್ರಿಗೊಬ್ರು ಮಾತಾಡಕ, ಇಲ್ಲಿ ತಂದೆ ತಾಯಿ ಸಂಗಟ್ ಮಾತಾಡ್ಬೇಕಂತೇಳಿ. ಅವ್ರ ತಂದೆ ತಾಯಿ ಸಂಗಟ್ ಮಾತಾಡಾಗ ಆ ಹುಡುಗಿ ಏನ್ ಮಾಡ್ತಿತ್ತು, ಗಂಡಗ ಅವ್ರು ನೋಡ್ಲೆತ್ತೇಳಿ ಗಂಡಗ ತಲಿ ಹೊಡೆಯೋದು, ಕಪಾಳ ಹೊಡೆಯೋದು, ಅಳಸೋದು ಮಾಡ್ತಿತ್ತು. ಗಂಡಗ ಅಳಿಸ್ತಿತ್ತು. ಅವ್ ಹೊಡೆಸ್ಕೊಂಡು ಅಳ್ಕೋತ ಅವ್ರ ಅಪ್ಪ ಅಮ್ಮ ಸಂಗಟ್ ಫೋನ್ ಮಾಡ್ತಿದ್ದೆ, ಹಿಂಗ್ ಮಾಡ್ಲಕತ್ತಾಳ, ಏನ್ ಮಾಡ. ಏನ್ ಮಾಡ್ತೀರಿ? ಹೊಡೆಸ್ಕೊಳಕ ಅಳ್ಳಕ ಮಾಡ್ಕೋಬೇಕಾ?
ಬಂದ್ರು ಹಂಗೆ ಗುದ್ದಾಡ್ಕೋತ ಮತ್ತ ಇಂಡಿಯಾಕ್ಕೆ ಬಂದ್ರು, ಡೈವರ್ಸ್ ಅಪ್ಲೈ ಮಾಡಿದ್ರು. ಆಗಿನ ಕಾಲದಾಗ 25 ಲಕ್ಷ ಕೊಟ್ಟಾರ ಅವ್ರು. ಆಗಿನ ಕಾಲದಾಗ 25 ಲಕ್ಷ ಕೊಟ್ಟಾರ. ಕೊಟ್ಟ ಮೇಲೆ ಅಷ್ಟ ಯಾಕೆ ಕೊಡ್ಲಕ್ ಹೋಗಿದ್ದೀವೋ ಮಾರಾಯ, ಏನ್ ಅವಸರ ಬಿದ್ದಿತ್ತು, ಹಂಗೆ ಇನ್ನೊಂದ್ ಸ್ವಲ್ಪ ದಿವ್ಸ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ರ ಏನಾರ ಒಂದು ರೂಪ ಆತಿತ್ತು ಸಂಸಾರಕ್ಕ. ನೀನೇನಪ್ಪ ಹಿಂಗ್ ಮಾಡಿ ಅಷ್ಟು ರೊಕ್ಕ ಖರ್ಚು ಮಾಡ್ಕೊಂಡೆಲ್ಲ. 25 ಲಕ್ಷಕ್ಕ ಇನ್ನ 25 ಹಾಕಿ ಆದ್ರೂ ಕೊಟ್ಟು ನಾ ಆಕಿಲಿಂತ ಕೈ ತೊಳ್ಕೋಬೇಕನ್ನಷ್ಟು ತ್ರಾಸಾಗಿತ್ತು ಸರ್, ನಿಮ್ಗೆ ಏನ್ ಗೊತ್ತದ ಅಂತ ನಾವು. ಆಕಿ 25 ಕೇಳಿದ್ದೆ, ನಮಗ ದೊಡ್ಡ ಪುಣ್ಯ. 50 ಲಕ್ಷ ಕೇಳಿದ್ರು ಕೊಡ್ಲಕ್ ನಾವು ತಯಾರಿದ್ದೆವು ಅಂತಂದ್ರು. ಹಿಂಗಿರ್ತಾವ ಪರಿಸ್ಥಿತಿ. ಹಿಂಗ ಇಲ್ಲೊಬ್ರು ನಮ್ಮ ಸಮಾಜದ ಅಧ್ಯಕ್ಷ ಹಂಗ ಹಿಂಗ ದೊಡ್ಡ ವ್ಯಕ್ತಿ, ಅವ್ರ ಬಳಗದಾಗ ಒಂದು ಬೀಗಸ್ತಾನ ಆಯ್ತು. ದಾವಣಗೆರೆ ಮೂಲದ ಹುಡುಗ, ಅವರು ಶಾಣೆರು. ಬೆಂಗಳೂರು ಮೂಲದ ಹುಡುಗಿನ ಮಾಡ್ಕೊಂಡ್ರು. ಅವನು ಅಮೆರಿಕನೇ ಎಲ್ಲ ಅಮೆರಿಕಕ್ಕೆ ಹೋಗೋರು. ಅಕ್ಕಿ ಮದುವೆ ಮಾಡ್ಕೊಂಡ್ಮೇಲೆ ಏಸ ಕಾಗದ ಪತ್ರಗಳ, ವೀಸಾ, ಪಾಸ್ಪೋರ್ಟ್ ಏನೋ ಮಾಡೋದಕ್ಕೆ ಆಕಿ ಕಾಗದ ಪತ್ರ. ಆಕಿನೂ ಇಂಜಿನಿಯರಿಂಗ್ ಓದಿ ಪಗಾರ ಇದ್ದಾಕಿನೇ. ಆಕಿನೂ ಬೆಂಗಳೂರು, ಆಕಿ ನೌಕರಿ ಬೆಂಗಳೂರಾಗ, ಅವನ್ ನೌಕರಿ ಅಮೆರಿಕದಾಗ. ಇವತ್ತಿಲ್ಲ ನಾಳೆ ನಮ್ಮ ಅಮೆರಿಕಕ್ಕೆ ಕರ್ಕೊಂಡು ಹೋಗ್ಬೇಕತ್ತವ. ಎಷ್ಟು ಪೇಪರ್ಗಳೆಲ್ಲ ರೆಡಿ ಮಾಡಿ ಆಫೀಸಿಗೆ ಸಬ್ಮಿಟ್ ಮಾಡು ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಟು ಅವ ಊರಿಗೆ ಹೋಗವ. ಈಕಿ ಏನ್ ಮಾಡಕ್ಕೆ ಅದ್ರೊಳಗಿನ 1-2-3 ಇಂಪಾರ್ಟೆಂಟ್ ಪೇಪರ್ ಕಿತ್ತಾಕಿ ಸಬ್ಮಿಟ್ ಮಾಡಿಬಿಡಕ್ಕೆ. ಅದು ಸರ್ಕಾರಕ್ಕೆ ಒಂದು ಪೇಪರ್ ಸಬ್ಮಿಟ್ ಮಾಡಿದ್ರೆ 1 ತಿಂಗಳ ತನಕ ಮಾತಾಡಬಾರ್ದು ಒಂದು ರೂಲ್ಸ್ ಅದ. 1 ತಿಂಗಳದಾಗ ಫೈಲರೇ ವಾಪಸ್ ಬರ್ಬೇಕು, ಇಲ್ಲ ಅದಕ್ಕೊಂದು ಉತ್ತರರೇ ಬರ್ಬೇಕು ಅಂತ ಒಂದು ರೂಲ್ಸ್ ಅದ. ಮತ್ತೊಂದು ತಿಂಗಳು ಇಲ್ಲೇ ಕುಂದ್ರ. ಏನಾಯ್ತು ಏನು ಕೇಳಿದ್ರೆ ಏನು ಗೊತ್ತಿಲ್ಲ. ಸುಮಾರು 2-3 ಸಾರಿ ಅವ ಬಂದು ರೆಡಿ ಮಾಡಿ ಕೊಟ್ಟದ್ದು ಫೈಲ್ ಅಲ್ಲಿ ಅಮೆರಿಕಕ್ಕೆ ಹೋಗೋದು ತಪ್ಪಿಸ್ಬಿಟ್ಲು. ತಪ್ಪಿಸಾಕಿ ಇಲ್ಲೇ ಉಳಿಲಕತ್ತಿ ಏನ್ ಮಾಡಿದಳಪ್ಪ ಅಂತಂದ್ರ, ಅವನು ತಲೆ ಕೆಟ್ಟ ಅವ ಬಂದೇ ಬಿಟ್ಟ. ಇಲ್ಲಿದ್ದು ಎಲ್ಲ ಬಗೆಹರಿಸ್ಕೊಂಡೆ ಹೋಗಮ್ ನಡಿ ಅಂತೇಳಿ ಕಾಗದ ಪತ್ರ ಎಲ್ಲ ಫೈಲ್ ರೆಡಿ ಮಾಡ್ಲಕ್ ಕುಂತ 15-20 ದಿವಸ ಇಲ್ಲೇ ಕುಂತ್ರ ಅವನ ಕಡೆ ಲಕ್ಷ್ಯ ಇಲ್ಲ. ಅವನಿಗೆ ಮಾತಾಡ್ತಲ್ಲ. ಎಲ್ಲ ಕಾಲದಲ್ಲಿ ಬರೀ ತನ್ನ ಮೊಬೈಲು, ಯಾರ ಸಂಗಟ ಮಾತಾಡೋದು, ತನ್ನ ಲ್ಯಾಪ್ಟಾಪ್, ಗಂಡಗೆ ಒಂದು ಮಸೇರಿ ತನಕ ಕಿಮ್ಮತ್ ಇರ್ಲಾರ್ದಂಗ, ಅವನಿಗೆ ಮಾತಾಡಿಸ್ಲಾರ್ದಂಗ ಇದ್ಬಿಟ್ಲು. ಅವನಿಗೆ ತಲೆ ಕೆಟ್ಬಿಡ್ತು. ಮದುವೆ ಆಗಿ ಆರಂಭದಲ್ಲಿ ಇಷ್ಟೂ ಅಟ್ರಾಕ್ಷನ್ ಇಲ್ಲ, ಮಾತಾಡ್ಸಂಗಿಲ್ಲ. ಬರೇ ತಾನು ಯಾರ ಸಂಗಟ ಮಾತಾಡ್ತಿದ್ವಿ ಏನಂತೇಳಿ, ಏನದು ಯಾರ ಸಂಗಟ ಮಾತಾಡ್ತಿದ್ವಿ, ನಾ ಬಂದಾಗ ನೋಡು ನನ್ನ ಸಂಗಟ ಮಾತಾಡಲ್ಲ, ಅದ್ ಏನ್ ಮಾತಾಡ್ತಿದ್ವಿ ತಾಯಿ ಇಲ್ಲಿ ನಿನ್ ಮೊಬೈಲ್ ಯಾರ ಸಂಗಟ ಮಾತಾಡ್ತಿ. ಮೊಬೈಲ್ ಇಸ್ಕೊಳಕ್ ಹೋದ್ರೆ ಆ ಮೊಬೈಲ್ ತಗೊಂಡು ಗಾಡಿಗೆ ಹೊಡೆದ್ಬಿಟ್ಲು. 50,000 ರೂಪಾಯಿ ಮೊಬೈಲ್ ಬಡಲ್ಲ ಪ್ರೂಫ್ ಇರ್ಲಾರ್ದಂಗೆ ಮಾಡಿಬಿಟ್ಲು. ಮೊಬೈಲ್ ಹೊಡೆದು ಯಾರ ಸಂಗಟ ಮಾತಾಡ್ತಾವತ್ತು ಕೈಗೆ ಸಿಕ್ಕಿರ್ಬಾರ್ದ. ಹಂಗ ಯಾರ ಸಂಗಟ ಮಾತಾಡ್ತಿ ಹೇಳತ್ತೆ ಟೈಟ್ ಮಾಡಿದ್ರ ಫ್ರೆಂಡ್ ಸಂಗಟ ಮಾತಾಡ್ತಿ. ಫ್ರೆಂಡ್ ಸಂಗಟ ಮಾತಾಡಿ ಯಾರು ಬೇಡತ್ತಾರ, ಗಂಡ ಸಂಗಟನು ಒಂದಿಟ್ಟು ಮಾತಾಡ್ಬೇಕಲ್ಲ. ಫಸ್ಟ್ ಫ್ರೆಂಡು, ಆಮೇಲೆ ಗಂಡು. ಫ್ರೆಂಡೇ ಫಸ್ಟ್ ನಮಗೆ ಅಂತೇಳಿ ಅವರು ಡೈವರ್ಸ್ ಅಪ್ಲೈ ಮಾಡಿ ಅವರು 25-30 ಲಕ್ಷ ರೊಕ್ಕ ಕಿತ್ಕೊಳ್ಳೋದು. ಅವ್ರಿಗೆ ಏನಿರ್ತಾವ, ಬ್ಯಾರೆ ಹುಡುಗರ್ದು ಸಂಪರ್ಕ ಇರ್ತಾವ್ರಿ. ಅವು ಬ್ಯಾರೆ ಹುಡುಗರು ಸಂಪರ್ಕ ಇಟ್ಕೊಂಡು ಹೆಸರಿಗೆ ಒಂದು ಗಂಡನ್ ಮಾಡ್ಕೊಂಡಿರ್ತಾರ ಅವ್ರು ಅಷ್ಟೇ. ಅವರು ಇವ್ರು ಬಲ್ಲಿದ್ ರೊಕ್ಕ ವಸೂಲಿ ಮಾಡ್ಕೊಂಡು ಅವ್ರ ತಂಗಿದೇರದ ಮದುವೆ ಅವು ಬೇಕಾಗಿರ್ತಾವ, ರೊಕ್ಕ ಬೇಕಾಗಿರ್ತಾವ ಅವ್ರಿಗೆ. ಆ ಕಾರಣಕ್ಕೆ ರೊಕ್ಕ ತಗೊಂಡು ಅವ್ರ ತಂಗಿ ಮದುವೆ ಮಾಡ್ಕೊಂಡು ಆಮೇಲೆ ಆ ಬಾಯ್ ಫ್ರೆಂಡ್ ಬಲ್ಲಿ ಹೋಗಿ
ನಮ್ಮ ತಂಗಿ ಮದ್ವಿ ಸಲುವಾಗಿ ರೊಕ್ಕ ಬೇಕಾಗಿತ್ತು, ಅವನ ಜೊತೆಗೆ ಮದ್ವಿ ಮಾಡ್ಕೊಂಡು ಆಟ ಆಡಿ ಅವನ ಕಡೆಯಿಂದ ರೊಕ್ಕ ಕೇಳಿ ನಮ್ಮ ಮನೆ ಸಮಸ್ಯೆ ಎಲ್ಲ ಬಗೆಹರಿತು. ಇನ್ನು ನಾನು ನೀನು ಫ್ರೀ ಆಗಿವಿ, ಮದ್ವಿ ಮಾಡ್ಕೊಳ್ಳೋ ಬಾ ಅಂತ ಬಾಯ್ ಫ್ರೆಂಡ್ ಕರೆದವ. ಅವ ಬಾಯ್ ಫ್ರೆಂಡ್ ಏನಂದ, ನಿಮ್ ತಂಗಿ ಮದ್ವಿ ರೊಕ್ಕ ಬೇಕಾಗ್ಯಾವ ಅಂತೇಳಿ ಅವನ್ ಸಂಗಟ ಮದ್ವಿ ಮಾಡ್ಕೊಂಡು ನಾಟಕ ಮಾಡಿ ರೊಕ್ಕ ಕೇಳಿ ನಿಮ್ಮ ಮದ್ವಿ ಸಮಸ್ಯೆ ಬಗೆಹರಿಸ್ಕೊಂಡ್ಬಿಟ್ಟಿ. ಮತ್ತ ನಿಮ್ ಮನ್ಯಾಗ ಮತ್ತಿನ ಒಂದ್ ಸಮಸ್ಯೆ ಕ್ರಿಯೇಟ್ ಆಯ್ತಂದ್ರ, ನಾನ್ ನಿನಗ್ ಮದ್ವಿ ಮಾಡ್ಕೊಂಡೆ ಅಂದ್ರೆ ನನಗೂ ಹಿಂಗೆ ಮಾಡಿದೆ ಅಂದ್ರೆ ನಾನೇನ್ ಮಾಡ್ಲ? ಅವನ್ ಸಂಗಟ ಮದ್ವಿ ಮಾಡ್ಕೊಂಡು ಅವನ್ ರೊಕ್ಕ ಕೇಳಿದಿ, ಮತ್ ನಾನ್ ಸಂಗಟ ಮದ್ವಿ ಮಾಡ್ಕೊಂಡು ನಂದು ರೊಕ್ಕ ಕೇಳಿ ಮತ್ತೊಂದ್ ಸಮಸ್ಯೆ ಬಗೆಹರಿಸ್ಕೊಂಡೆ ಅಂತಂದ್ರ ನನ್ ಜೀವನ ಏನ್ ಮಾಡಮ್ಮ? ನಾನು ಮಾಡ್ಕೊಳಲ್ಲ ನಿನಗ ಅಂತೇಳಿ ಬಾಯ್ ಫ್ರೆಂಡ್ ಕೈ ಬಿಟ್ಬಿಟ್ಟು. ನಿಷ್ಠೆ ಅನ್ನೋದು ಇತ್ತ ಅಂತಂದ್ರ ವೈರಿನೂ ಮಿತ್ರ ಆಗ್ತಾನ, ನಿಷ್ಠೆ ಅನ್ನೋದು ಇರ್ಲಿಲ್ಲ ಅಂತಂದ್ರ ಮಿತ್ರನು ವೈರಿ ಆಗ್ತಾನ. ನಿಷ್ಠೆ ಬಹಳ ಮುಖ್ಯ ಜೀವನದಲ್ಲಿ. ಬಹಳ ಕಥೆಗಳು. ಈಗ ಸದ್ಯ ನಾನ್ ಬರೋಕ್ 1 ತಾಸು ತಡ ಆಗಿದ್ದು ಎದಕ್ಕ ಅಂತಂದ್ರ, ಮದ್ವೆ ಆಗ್ಯದ, ಆ ಕಡೆ ಮನೆಯವ್ರು ಈ ಕಡೆ ಮನೆಯವ್ರು ಆರಾಮ್ 25-30 ಲಕ್ಷ ಖರ್ಚು ಮಾಡಿ ಮದ್ವೆ ಮಾಡ್ಯಾರ. ಈ ಹುಡುಗಿ ವಲ್ಲ ಅಂತ ಬಂದು ಕೂತ್ಬಿಟ್ಟ. ವಲ್ಲ ಯಾಕೆ ವಲ್ಲ ಅಂತಂದ್ರೆ ಏನೂ ಕಾರಣ ಇಲ್ಲ, ಅವ್ರಿಗೆ ಮಾಡ್ಕೊ ಅಂತ ಹೇಳಿದ್ನಲ್ಲ, ಎಲ್ಲಿ ಬೇಕಲ್ಲಿ ಮಾಡ್ಕೊಳ್ಳಿ, ನನಗ್ ಬೇಕಾಗಿತ್ತು. ಏನ್ ಮಾಡ್ಬೇಕು? ಅಷ್ಟಿಟ್ಟು ಖರ್ಚು ಮಾಡಿ ಮದುವೆ ಮಾಡಿದವ್ರು ಏನ್ ಮಾಡ್ಬೇಕು? ಆ ಕಡೆ ಮನೆಯವ್ರು ಈ ಕಡೆ ಮನೆಯವ್ರು ಆ ಹುಡುಗಿ ಕಾಲ ಕನ್ಫ್ಯೂಸ್ ಮಾಡ್ಕೊಂಡು ವಲ್ಲ ಅಂತಳ, ನಾವೇನ್ ಮಾಡಮ್ಮ ಅಂತ ಹೇಳಿ ಅವ್ರ ಅಂತಾರ, ಅದೇ ಹಂಗ ಹತ್ತದ, ನಾವಿಟ್ಟು ಖರ್ಚು ಮಾಡಿ ಮದುವೆ ಮಾಡೀವಿ, ಆಕಿ ಬರ್ಬೇಕು ಇಲ್ಲಿ ಇರ್ಬೇಕಂತ ಅವ್ರ ಅಂತಾರ. ಕೋರ್ಟಿಗೆ, ಪೊಲೀಸ್ ಸ್ಟೇಷನ್ ಎಲ್ಲ ನೋಡ್ಬೇಕು. ಅದಕ್ಕೆ ಸತ್ಕುಲೋತ್ಪನ್ನ ಬಹಳ ಮುಖ್ಯ. ಮೃತ್ಯು ಎಂಬ ಹೆಸರಿನ ದೈತ್ಯನ ಮಗಳನ್ನ ಮದುವೆ ಮಾಡಿಕೊಂಡ. ಮೃತ್ಯು ಎನ್ನುವ ಒಬ್ಬ ದೈತ್ಯ, ಅವ್ರ ಮಗಳಿಗೆ ಮದುವೆ ಮಾಡ್ಕೊಂಡ. ದೈತ್ಯ ಕುಲದ ಕನ್ಯೆ ಅಂತಂದ್ರೆ ಮೃತ್ಯು ಎಂಬ ದೈತ್ಯನ ಮಗಳು. ಯಾರು? ಅಂಗರಾಜ್. ಚಲೋನೇ ಅವ, ಚಲೋ ಮನುಷ್ಯ. ಆದ್ರೆ ಅವ ಮಾಡ್ಕೊಂಡಿದ್ದು ಸೆಲೆಕ್ಷನ್, ಹೆಣ್ಣು ಸೆಲೆಕ್ಷನ್ ಮಾಡಿದ್ದು ತಪ್ಪು ಮಾಡ್ಕೊಂಡ. ಮೃತ್ಯು ಎಂಬ ದೈತ್ಯನ ಮಗಳನ್ನು ಮದುವೆ ಮಾಡಿಕೊಂಡ. ಏನಾಯ್ತು? ರಾಂಗ್ ಸೆಲೆಕ್ಷನ್ ಆಗಿದ್ದಕ್ಕ ಮುಂದೆ ಸಂತಾನನು ರಾಂಗೆ ಹುಟ್ಟುತ್ತದದು. ಅವ್ರಿಗೊಬ್ಬ ಮಗ ಹುಟ್ಟಿದ, ವೇನ ಅಂತ. ಅಂಗರಾಜನ ಮಗ ವೇನ. ನಿಮಿಷ ನೀರು ಕುಡಿತಾರಪ್ಪ, ಗಂಟ್ಲ ಉರ್ಲಾಕತ್ತು. ವೇನ ವೇನ ಅಂತ ಒಬ್ಬ ಮಗ ಹುಟ್ಟಿದ. ತಾಯಿಯ ತವರು ಮನೆಯಲ್ಲಿಯೇ ಬೆಳೆದ. ತಾಯಿ ಮತ್ತದು ದೈತ್ಯ ಕುಲದವರು, ರಾಕ್ಷಸರು. ಹಿಂಗಾಗಿ ಆ ವೇನನಿಗೆ ರಾಕ್ಷಸನ ಸ್ವಭಾವನೆ ಬಂತು. ತಾಯಿ ಹೆಸರು ಮಹಾಮೃತ್ಯು. ನೋಡ್ರಿ ಹೆಸರು ಹೆಂಗದ. ಮೃತ್ಯುವಿನ ಮಗಳು ಮಹಾಮೃತ್ಯು. ಎಂತ ಹೆಸರುಗಳು ಇಟ್ಕೊಂಡ್ರ ನೋಡ್ರಿ ಇವರೆಲ್ಲ. ಮುಂದ ಆ ವೇನ ಲೋಕಕಂಟಕನಾದ. ವೇನ ಅಂತಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಪೀಡೆ ಅಂತ. ಪೀಡೆ
ಹಾಗಾಗಿ ವೇನನು ಬಾಲ್ಯದಲ್ಲಿ ಕೂಡ ಸಂಗಡಿಗ ಬಾಲಕರನ್ನು ದನಕ್ಕೆ ಬಡಿದ ಹಾಗೆ ಬಡಿಯುವುದು, ಕೊಲ್ಲುವುದು ಬಹಳ ಮಾಡುತ್ತಿದ್ದ. ಅವನ ಹೆಸರು ಏನಿಟ್ಟಿದ್ದರೋ ಗೊತ್ತಿಲ್ಲ. ಜನರೆಲ್ಲರೂ ಸೇರಿ ಅವನಿಗೆ ಪೀಡೆ ಪೀಡೆ ಅಂತ ಕರೆಯುತ್ತಿದ್ದರು. ಅವನಿಗೆ ಪೀಡೆ ಅಂತ ಕರೀತಿದ್ರು. ಅವನಿಗೆ ಅಷ್ಟು ದುಷ್ಟ ಬಾಲಕ. ವೇನನು ಧರ್ಮನಾಶ ಮಾಡಿದ. ಅಂಗರಾಜ ಮತ್ತು ತಂದಿ ಧರ್ಮಾತ್ಮ, ಮಗ ಧರ್ಮಘಾತಕ. ಹಂಗಿದ್ದತ್ನಾಗ ತಂದಿ ಓಡೋಗ್ಬಿಟ್ಟ. ಇವನ್ ಕೈಯಾಗ ಅವ ದೊಡ್ಡವಾಗಿಬಿಟ್ಟ. ಇವನ್ ಕೈಯಾಗ ಅಲ್ಲಿ ಇರ್ಲಕ್ ಆಗಂಗಿಲ್ಲ. ಅಂಗರಾಜ ದೇಶ ಬಿಟ್ಟು ಪಲಾಯನ ಮಾಡಿದ. ಕೆಟ್ಟ ಮಗನ ಬಗ್ಗೆ ಬೇಜಾರಾಯಿತು. ಅರಾಜಕತೆ ಉಂಟಾಯಿತು. ಬ್ರಾಹ್ಮಣರೆಲ್ಲರೂ ಸೇರಿ ಪದ್ಧತಿ ಪ್ರಕಾರ ವೇನನಿಗೆ ಪಟ್ಟಾಭಿಷೇಕ ಮಾಡಿದ್ರು. ಮತ್ತು ಅವನೇ ರಾಜ್ಕುಮಾರ. ಏನ್ ಮಾಡ್ಲಕ್ಕಾಗ್ತದ? ಈಗ ಮಾಡ್ಲಕತ್ತಾರಲ್ಲ ರಾಜಕಾರಣಿಗಳು, ಹಿರಿಯ ದುಷ್ಟ ರಾಜಕಾರಣಿಗಳು ಕಿರಿಯ ದುಷ್ಟ ರಾಜಕಾರಣಿಗಳಿಗೆ ಪಟ್ಟಾಭಿಷೇಕ ಮಾಡ್ಲಕತ್ತಾರ ತಮ್ಮ ಮಕ್ಕಳಿಗೆ. ಭ್ರಷ್ಟ ರಾಜಕಾರಣಿಗಳು ಇಡೀ ದೇಶದ್ದೆಲ್ಲ ಮನಿ ತುಂಬಿಕೊಂಡು ಅವ್ರಿಗೆ ಹೆಂಗ್ ನೆಮ್ಮದಿ ಸಿಗ್ತದೋ ಏನೋ. ಯಾರ್ದಾರ ಒಂದ್ 10 ರೂಪಾಯಿ ನಂಬಲ್ಲಿ ಇತ್ತು ಅಂದ್ರೆ ಅವ್ರಿಗೆ ಕೊಟ್ಟು ಬರತನ ಸಮಾಧಾನ ಆಗಲ್ಲ. ಭ್ರಷ್ಟಾಚಾರದ ದುಡ್ಡಿನಾಗ ಅವ್ರು ಆರಾಮ್ ಮೆರಿತಾರಲ್ಲ, ಅದು ಹೆಂಗ್ ಅವ್ರಿಗೆ ಮನಸ್ಸು ಬರ್ತದೋ, ಹೆಂಗ್ ಆರಾಮ್ ಇರ್ತಾರೋ ಶಿವನಿಗೆ ಗೊತ್ತು. ಅದಕ್ಕ ದುಷ್ಟನಿಗೆ ಅಧಿಕಾರ ಕೊಟ್ಟರೆ ಮರ್ಕಟನಿಗೆ ಮದ್ಯಪಾನ ಮಾಡಿಸಿದಂತಾಯಿತು. ಅವನೊಂದು ಬರೆದ ಸಂವಿಧಾನ ವೇನ ಶಾಸನ ಅಂತ. ವೇನ ಶಾಸನ ಭಾರಿ ದೊಡ್ಡ ಶಾಸನ ಹೊರಡಿಸಿದ. ಅದು ಎಂತದಂತಂದ್ರ ಮರ್ಕಟಸ್ಯ ಸುರಾಪಾನ. ಮಂಗ್ಯಾಗ ಹೆಂಡ ಕುಡಿಸ್ದಂಗಾಯ್ತು ಆ ಒಂದು ವೇನ ಶಾಸನದಿಂದ. ಯಾರೂ ಯಜ್ಞ ಮಾಡುವಂತಿಲ್ಲ, ಯಜ್ಞ ಮಾಡಂಗಿಲ್ಲ. ಯಾರೂ ಹೋಮ ಮಾಡುವಂತಿಲ್ಲ, ಯಾರೂ ವೇದ ಅಧ್ಯಯನ ಮಾಡುವಂತಿಲ್ಲ. ಮಂತ್ರ ಪಠಣ, ಓಂಕಾರ ಪಾರಾಯಣಾದಿ ನನ್ನ ಕಿವಿಗೆ ಬೀಳಬಾರದು. ಯಾರಾದರೂ ಧರ್ಮ ಧರ್ಮ ಅಂತ ಅಂದ್ರೆ ಅವರಿಗೆ ಘೋರ ಶಿಕ್ಷೆ. ಧರ್ಮನಾಶಕ ಶಾಸನ ಇದೇ ವೇನ ಶಾಸನ. ಇದು ಒಳ್ಳೇದ ಕೆಟ್ಟದ? ಇದು ಕೆಟ್ಟದ್ದಲ್ಲ. ದ್ರಾವಿಡರು ಮತ್ತ ಆರ್ಯರು ಅಂತೇನದರಲ್ಲ, ದ್ರಾವಿಡರು ಆರ್ಯರು ಪದ್ಧತಿ ಒಳಗೆ ಏನದಂದ್ರ, ಆರ್ಯರೊಳಗ ಯಜ್ಞ ಹೋಮ ಇವು ವೇದ ಮಂತ್ರ ಇವೆಲ್ಲ ಅದಾವ. ದ್ರಾವಿಡರೊಳಗ ಕಾಯಕ ದಾಸೋಹ, ದುಡಿಬೇಕು ಉಣ್ಬೇಕಂತದ. ಇವೆಲ್ಲ ಮಂತ್ರ ಹೇಳ್ಕೊತ್ ಕುಂದ್ರದು, ತಪಸ್ ಮಾಡ್ಕೊತ್ ಕುಂದ್ರದು, ಹೋಮ ಮಾಡೋದು, ಯಜ್ಞ ಮಾಡೋದು, ಕಷ್ಟಪಟ್ಟು ಏನ್ ಮಾಡಿದ್ದು, ದುಡಿಯುವ ವರ್ಗದವರು ತಯಾರು ಮಾಡಿದ ವಸ್ತ್ರಗಳನ್ನ, ಅನ್ನ ಪಾನಾದಿಗಳನ್ನ ಬೆಂಕಿಯಾಗ ಹಾಕಿ ಸ್ವಾಹ ಸ್ವಾಹ ಅಂತೇಳಿ ಸುಡೋದು, ಇದೆಲ್ಲ ವಿರುದ್ಧ ದ್ರಾವಿಡರಿಗೆ. ಆದ್ರ ಆರ್ಯನರಿಗೆ ಏನದ, ಅದು ಬೆಂಕಿಯಾಗ ಹಾಕಿ ಸುಡೋದು, ಹೋಮ ಮಾಡೋದು, ಯಜ್ಞ ಮಾಡೋದು ಇವ್ರ ಪದ್ಧತಿ ಇದು. ಅವೆರಡು ಭಯಂಕರ ವಿರೋಧ ಹೋರಾಟ ಮಾಡ್ಯಾರ ಒಂದು ಕಾಲಕ್ಕ. ಆರ್ಯರು ದ್ರಾವಿಡರು, ನಾವೆಲ್ಲರೂ ದ್ರಾವಿಡ ಮೂಲದವರು, ಆರ್ಯನರಲ್ಲ. ಯಾರು ಆರ್ಯನರು ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಅವ್ರು ಮೂವರೇ ಆರ್ಯನರು. ಉಳಿದವ್ರು ಇಲ್ಲಿ ದ್ರಾವಿಡರು ಏನದೀವಲ್ಲ ಅವರಿಗೆ ಅವ್ರು ಶೂದ್ರದಂತಾರವ್ರು. ಒಕ್ಕಲ್ತನ ಮಾಡ್ಕೊಂಡು ಬದುಕವ್ರಿ, ದುಡಿದು ಬದುಕವ್ರಿ. ಈ ಒಂದು ಬಸವ ಧರ್ಮ ಆಗಲಿ, ವೀರಶೈವ ಧರ್ಮ ಆಗಲಿ ಎದರ ವಿರುದ್ಧ ಹುಟ್ಟ್ಯದಂತಂದ್ರೆ
ಈ ಆರ್ಯನರು ಮಾಡುವ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತೇಳೇನು ಭೇದ ಭಾವ ಮಾಡ್ತಾರಲ್ಲ, ಈ ಭೇದ ಭಾವದ ವಿರುದ್ಧ ಮತ್ತ ಈ ಯಜ್ಞ ಹೋಮ ಮಾಡಿ ಬೆಂಕಿಯಾಗಿ ಹಾಕಿ ಸುಡ್ತಾರಲ್ಲ, ಇದರ ವಿರುದ್ಧ ಈ ಒಂದು ವೀರಶೈವ ಧರ್ಮ ಹುಟ್ಟ್ಯದ. ಇವರು ಅದನ್ನ ವಿರೋಧ ಮಾಡುವ ಕಾರಣ ಇವರಿಗೆ ಅವ್ರು ಏನಂದ್ರು, ರಾಕ್ಷಸರಂದ್ರು ಆರ್ಯನರು. ರಾವಣ ಮಹಾನ್ ಶಿವಭಕ್ತ, ಆದ್ರೂ ಆರ್ಯನರ ದೃಷ್ಟಿಯೊಳಗವ ರಾಕ್ಷಸ. ಇದು ಬಹಳ ಸಮಸ್ಯೆ ಅದ. ಬ್ರೇನ್ ವಾಶ್ ಹೆಂಗ್ ಮಾಡ್ಯಾರಂದ್ರ ಅವ್ರನ್ನೆಲ್ಲ ಕೆಟ್ಟ ಮಾಡಿಬಿಟ್ರಿ. ಇಲ್ಲಿ ಇದು ಭಾಗವತ ಯಾರ್ದಿದು? ದ್ರಾವಿಡರದ ಆರ್ಯರದ? ಇದು ಆರ್ಯರದು, ಬ್ರಾಹ್ಮಣರದು. ಇವರ ಪದ್ಧತಿ ಒಳಗ ಹೋಮ ಯಜ್ಞ ಮಂತ್ರ ಏನದವಲ್ಲ ವೇದ, ಇವೇ ಇವರಿಗೆ ದೊಡ್ಡ. ಈ ಮಂತ್ರ ಹೇಳ್ಕೊತ್ ಕುಂದ್ರಬೇಡ್ರಿ ಮಕ್ಕಳ, ದುಡಿರಿ ಅಂತೇಳಿ ಅಲ್ಲಿ ಕಾಯಕ ಮಾಡ್ಲಕ್ ಹಚ್ಚೋದು ದ್ರಾವಿಡ ಪದ್ಧತಿ. ಅದು ಕಾಯಕ ದಾಸೋಹ. ಎರಡೂ ರೀತಿ ಹೇಳ್ತಿರ್ತೀನಿ ನಾನು, ಇದೇ ಹೇಳ್ತೀನಿ ಅಂತೇಳಿ ಹಂಗಲ್ಲ, ಅನುವಿನಿಂದ ಅರ್ಥ ಮಾಡ್ಕೋಬೇಕಿದು. ಆರ್ಯ ಮತ್ತು ದ್ರಾವಿಡ ಎರಡೂ ಸಂಸ್ಕೃತಿಗಳು ಗುದ್ದಾಡಿ 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 ಒಂದು ಕಾಂಪ್ರಮೈಸಿಗೆ ಬಂದು, ಆ ಕಾಂಪ್ರಮೈಸಿಗೆ ಬಂದ ಧರ್ಮನೇ ಹಿಂದೂ ಧರ್ಮ. ಆರ್ಯ ಮತ್ತು ದ್ರಾವಿಡ ಪದ್ಧತಿಯ ಕಾಂಪ್ರಮೈಸ್ ಧರ್ಮ. ಆರ್ಯ ಪದ್ಧತಿಯಲ್ಲಿ ಗಣಪತಿ ಪೂಜೆ ಅದ, ದ್ರಾವಿಡರಲ್ಲಿ ಗಣಪತಿ ಪೂಜೆ ಇಲ್ಲ. ಆ ದೇವ್ರ ಪೂಜೆ ಇವರು, ಈ ದೇವ್ರ ಪೂಜೆ ಅವರು, ಅದರೊಳಗಿನ ಸಂಸ್ಕೃತಿಗಳು ಇವರು, ಇದರೊಳಗಿನ ಸಂಸ್ಕೃತಿಗಳವರು. ಇವ್ರ ಹಚ್ಗಳ ವಿಭೂತಿ, ಇವ್ರ ರುದ್ರಾಕ್ಷಿ, ಇವ್ರ ಲಿಂಗ ಅವ್ರು ಕಟ್ಕೊಂಡ್ರು, ಅವ್ರದ್ದು ತಾಳಿ ಬಳಿ ಉಂಗ್ರ ಇವ್ರು ಹಾಕೊಂಡ್ರು. ಹಿಂಗಾಗಿ ಸಂಸ್ಕೃತಿಗಳು ಎಕ್ಸ್ಚೇಂಜ್ ಮಾಡ್ಕೊಂಡ್ರು, ದೇವರುಗಳು ಎಕ್ಸ್ಚೇಂಜ್ ಮಾಡ್ಕೊಂಡ್ರು, ಪೂಜಾ ಪಾಠಗಳು ಎಕ್ಸ್ಚೇಂಜ್ ಮಾಡ್ಕೊಂಡು ಒಂದು ಮೇಳ ಮಾಡ್ಕೊಂಡು ಬರ್ತಾ ಇರುವ ಕಾಲದಲ್ಲಿ ಈಗ ಮತ್ತ ಕೂಡಿ ನಡೆದದ. ಈಗ ಮತ್ತೆ ಅದು ಅವ್ರು ಬೇರೆ ಇವ್ರು ಬೇರೆ, ವೀರಶೈವರು ಬೇರೆ, ಲಿಂಗಾಯತರು ಬೇರೆ, ಹಿಂದೂಗಳು ಬೇರೆ, ಅವು ಬೇರೆ ಇವು ಬೇರೆ, ಅವೆಲ್ಲ ಕೂಡಿಸಿದ್ದಕ್ಕೆ ಒಂದು ಹಿಂದೂ ಹೊತ್ತು ಮಾಡ್ಯಾರ. ಈಗ ಬೇರೆ ಬೇರೆ ಅಂತಂದ್ರೆ ಕೇಳ್ತಾರೆ ಯಾರು? ಯಾರು ಬೇರೆ ಅಂತಾರ ಅವ್ರಿಗೆ ಭೇದ ಭಾವ ಮಾಡ್ಲಕತ್ತಾರ ತಿಳ್ಕೊಂಡು ಅವರೇ ಸಣ್ಣವರಾಗಿರ್ತಾರೆ. ಅದಕ್ಕೆ ಇಲ್ಲೇನಾಯ್ತು, ವೇನ ಶಾಸನ ಯಾರ ಪ್ರಕಾರ ಕರೆಕ್ಟ್? ಇದು ದ್ರಾವಿಡರ ಪ್ರಕಾರ ಕರೆಕ್ಟು. ದ್ರಾವಿಡರು ಯಾರು? ರಾಕ್ಷಸ ದೈತ್ಯ ಕುಲ ಅಂತಾರಲ್ಲ, ಅವರಿಗೆ ದ್ರಾವಿಡರು ಅಂತಾರೆ ಇವರು. ದ್ರಾವಿಡರಿಗೆ ರಾಕ್ಷಸರಂತಾರೆ ಇವರು. ಯಾರು? ಆರ್ಯರು. ಇವೆಲ್ಲ ಮಜಾ ಇವು. ಅದಕ್ಕೆ ದೊಡ್ಡ ದೊಡ್ಡ ದೇವಾಲಯಗಳಿದ್ದರೂ ಅವುಗಳಿಗೆ ಜನರು ಹೋಗಬಾರದು. ಎಷ್ಟೇ ದೊಡ್ಡ ದೇವಾಲಯಗಳಿದ್ರು ಅಲ್ಲಿಗೆ ಹೋಗಬಾರದು. ಕಾರಣ ಜನರನ್ನು ದೇವರು ಕಾಪಾಡುತ್ತಿಲ್ಲ, ನಾನು ಕಾಪಾಡುತ್ತಿದ್ದೇನೆ. ವೇಣು ಮಹಾರಾಜ ಹೇಳ್ತಾನ, ನಾನು ನಿಮಗೆ ರಕ್ಷಣೆ ಮಾಡ್ಲಕತ್ತೇನೆ, ದೇವರು ಕಾಪಾಡ್ತಾ ಇಲ್ಲ. ನಾನೇ ರಾಜ, ನಾನೇ ದೇವರು. ಅಹಂ ಬ್ರಹ್ಮಾಸ್ಮಿ. ಹೌದಾ ಇಲ್ಲ? ಇದು ಏನಾದರೂ ಪೂಜೆ ಮಾಡುವುದಿದ್ದರೆ ನನ್ನನ್ನೇ ಪೂಜಿಸಿ, ಅಹಂ ಬ್ರಹ್ಮಾಸ್ಮಿ ಎಂಬ ವೇದಾಂತ ವಾಕ್ಯನ್ನ ಏನ್ ಮಾಡಿದ್ರು? ಇವ ವೇನ ಅದನ್ನ ಶಾಸನ ಮಾಡ್ಲಕ್ವಾದ. ಇವ್ರೇನಂತಾರ? ಅಪಾರ್ಥ ಮಾಡಿಕೊಂಡ ಅಂದ್ರು. ವೇದ ವಾಕ್ಯವನ್ನ ಇವ ಅಪಾರ್ಥ ಮಾಡ್ಕೊಂಡನ ಅಂತ ಆರ್ಯನರು ಹೇಳ್ತಾರ. ದ್ರಾವಿಡರು ಹೇಳ್ತಾರ ಮತ್ತ ನಾನೇ ಬ್ರಹ್ಮ ಅಂತೇಳಿ ಅವ ಹೇಳಕತ್ತಾನ ಅಂದ್ಮೇಲೆ ಅದು ಕರೆಕ್ಟ್ ಅದಂತ. ದೇವರ ಮೂರ್ತಿ ಪ್ರತಿಷ್ಠಾಪನೆಗಳನ್ನ ನಿಷೇಧಿಸಿದ. ದೇವರ ಮೂರ್ತಿ ಜಾಗದಾಗ ಯಾರ ಮೂರ್ತಿ ಇಡ್ಲಕತ್ತ? ದೇವರ ಮೂರ್ತಿಗಳು ಎಲ್ಲೆಲ್ಲಿ ಅದಾವ ಅವೆಲ್ಲ ತೆಗಿಸಿ ಯಾರ ಮೂರ್ತಿ ಇಡಿಸಿದವ? ತನ್ನ ಮೂರ್ತಿ ಇಡಿಸಿದವ. ತನ್ನ ಮೂರ್ತಿನೇ ಇಡಿಸಿದವ.
ಅದಕ್ಕೆ ನಾನು ಅದೇ ಹೇಳ್ತೀನಿ, ನಿಮ್ ಜಗಲಿ ಮೇಲೆ ಏಸರೆ ದೇವ್ರು ಇಡ್ರಿ ಬಿಡ್ರಿ, ಒಂದು ಕನ್ನಡಿ ಇಡ್ರಿ. ಆ ಕನ್ನಡಿ ಒಳಗ ನಿಮ್ಮ ಪ್ರತಿಬಿಂಬ ನೋಡಿ, ನಿಮ್ಮ ಪ್ರತಿಬಿಂಬಕ್ಕೆ ನೀವು ಗೌರವ ಕೊಡುವಂತಾಗ್ರಿ. ಅಹಂ ಬ್ರಹ್ಮಾಸ್ಮಿ. ಆ ದೇವ್ರ ಜಾಗದಾಗ ನಿಮ್ದು ಒಂದಿರ್ಲಿ. ನೀವ್ ಅದಿರತ್ತ ದೇವ್ರುಗಳೆಲ್ಲ ಅದಾವ, ನೀವೇ ಇಲ್ಲಂದ್ರ ದೇವ್ರುಗಳು ಯಾರು ಕೇಳ್ತಾರ? ನಿಮ್ಮದನ್ನು ಒಂದು ಬೆಲೆ ಇರ್ಲಿ ಯಾವುದ್ರ ಮಧ್ಯೆ ಅಂತ. ಪಂಚಾಮೃತ ರುದ್ರಾಭಿಷೇಕ ಯಾರಿಗ್ ಮಾಡ್ಬೇಕು? ಯಾವ ದೇವ್ರ ಮೂರ್ತಿಗಳಿಗೆ ಮಾಡಬಾರ್ದು, ಅವೆಲ್ಲ ನನಗೆ ಮಾಡಬೇಕು. ಯಾರೋ ಕೇಳಿದರು, ಯಾರೋ ಒಬ್ರು ಕೇಳಿದ್ರಂತ, ಪಂಚಾಮೃತ ರುದ್ರಾಭಿಷೇಕ ಎಲ್ಲ ನನಗೆ ಮಾಡಬೇಕು ಅಂತ ಹೇಳ್ತಿರಲ್ಲ ಮಹಾರಾಜರೇ, ನಾವು ಶ್ರಾದ್ದ ಮಾಡಬೇಕಾಗಿದೆ, ಅದನ್ನ ಯಾರಿಗೆ ಮಾಡಬೇಕು ಅಂತ ಕೇಳಿದ್ರೆ, ಇದು ಜೋಕ್ ಮಾಡ್ಯಾರ ಇವರು ಶ್ರಾದ್ದ ಮಾಡೋರು. ಅದನ್ನು ನನಗೆ ಮಾಡಿರಿ ಅಂದ. ಇದು ವ್ಯಂಗ್ಯ ಹೌದಿಲ್ಲ? ಆರ್ಯನರು ಮಾಡಿದ ವ್ಯಂಗ್ಯ. ರಥೋತ್ಸವ ಆದಿ ದೇವತಾ ಕಾರ್ಯ ನನಗೆ ಮಾಡಿರಿ, ನನ್ನನ್ನೇ ರಥದಲ್ಲಿ ಕೂಡ್ರಿಸಿ ಎಳೆಯಿರಿ ಎಂದ ಪರಮ ನೀಚ ವೇನ. ಅದಕ್ಕ ಅವನಿಗೆ ರಥದ ಕುಂದಿರಿಸಿ ಎಳೆಯುವಾಗ, ಮಂತ್ರಗಳು ಹೇಳುವಾಗ ಬ್ರಾಹ್ಮಣರಲ್ಲಿ ಆಯುಧಗಳು ಅಂತಂದ್ರೆ ಮಂತ್ರಗಳೇ. ಬ್ರಾಹ್ಮಣರ ಆಯುಧಗಳು ಅಂದ್ರೆ ಮಂತ್ರಗಳೇ. ಅವ್ರೇನ್ ಮಾಡಿದ್ರು? ಮಂತ್ರಾಯುಧಾಹ ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣರ ಆಯುಧಗಳು ಅಂದ್ರೆ ಮಂತ್ರಗಳು. ಅದಕ್ಕೆ ಅವ ಏನ್ ಮಾಡಿದ್ರು? ಬ್ರಾಹ್ಮಣರ ಆಯುಧಗಳೆಂದರೆ ಮಂತ್ರಗಳೇ, ಮಂತ್ರಗಳ ಬಲದಿಂದ ವೇನನನ್ನು ಕೊಂದು ಹಾಕಿದರು. ಕೊಲ್ಲಿಬಿಟ್ರು ಅವನಿಗೆ. ಬ್ರಾಹ್ಮಣರು ಸಾಕಾಗಿ ಬಿಡ್ತಾವನಿಗೆ, ಬೇಸರ ಮಾಡ್ಕೊಂಡ್ರು, ಕೊಲ್ಲಿ ಹಾಕ್ಬಿಟ್ರು. ವೇದ ಅಧ್ಯಯನ ಮಾಡಿದವರನ್ನು ವಧೆ ಮಾಡಲು ಶಾಸನ ಹೊರಡಿಸಿದ, ಧರ್ಮನಾಶ ಮಾಡಿದವರು ತನ್ನಿಂದ ತಾನೇ ಹತನಾಗಿದ್ದ, ಅಂದ್ರೆ ಜೀವಂತ ಶವವಾಗಿದ್ದ. ಬ್ರಾಹ್ಮಣರ ಹೂಂಕಾರದಿಂದ ವೇನ ಸತ್ತ. ಅವ್ರದೇನೋ ಒಂದು ಮಂತ್ರದಿಂದ ಸಾಯಿಸಿಬಿಟ್ರು. ಆಮೇಲೆ ತೊಡೆಯನ್ನು ಮತನ ಮಾಡಿದರು. ಅವನ ತೊಡೆಯನ್ನ ಮತನ ಮಾಡಿದರೆ ತಾಯಿಯ ಕಡೆಯ ಅಂಶ ಹೋಯಿತು. ತಾಯಿ ಕಡೆಯ ಅಂಶ ಅಂದ್ರೆ ಏನದು? ತೊಡೆಯ ಮತನ ಮಾಡಿದರೆ ಅದು ರಾಕ್ಷಸ ವಂಶದ ಒಂದು ಅಂಶ ಇತ್ತಿಲ್ಲ ಅವನೊಳಗ, ಆ ತಾಯಿ ಅಂಶ ಹೋಯ್ತು. ಆದ್ಮೇಲೆ ಏನಾಯ್ತು? ನಿಷಾದರು ಅಂತ ಹುಟ್ಟಿದರು. ನಿಷಾದರು ಅಂತ ಹುಟ್ಟಿದ್ರು. ಆ ತೊಡೆಯನ್ನ ಮತನ ಮಾಡಿದ ಮೇಲೆ ನಿಷಾದರಂತ ಹುಟ್ಟಿದ್ರು. ಅವರನ್ನ ಕಾಡಿಗೆ ಅಟ್ಟಿದರು. ಈ ನಿಷಾದರು ಇಲ್ಲಿದ್ರೆ ಇನ್ನ ಡೇಂಜರ್ ಆಗ್ತದೆ. ಆಮೇಲೆ ಬಲಗೈಯನ್ನ ಮತನ ಮಾಡಿದಾಗ ಋತು ಚಕ್ರವರ್ತಿ ಹುಟ್ಟಿದ. ಅವನಲ್ಲಿ ರಾಜರಾಜೇಶ್ವರ ಎಂಬ ಪರಮಾತ್ಮನ ಆವೇಶ ಇತ್ತು. ಎಲ್ಲರೂ ಸೇರಿ ಪಟ್ಟಾಭಿಷೇಕ ಮಾಡಿದರು. ಆದಿರಾಜ ಅಂತೇಳಿ ಪ್ರಸಿದ್ಧನಾದ ಯಾರು? ಪೃಥು ಚಕ್ರವರ್ತಿ ಅಂತ. ಆ ಪೃಥು ಚಕ್ರವರ್ತಿ ಇಡೀ ಭೂಮಂಡಲದಲ್ಲಿ ಸಂಚಾರ ಮಾಡಿದ. ಎಲ್ಲಿ ನಾಡು ಇರಬೇಕು, ಎಲ್ಲಿ ಕಾಡು ಇರಬೇಕು, ಎಲ್ಲಿ ನದಿ ಇರಬೇಕು. ಈಗೇನು ನಮ್ಮ ದೇಶದೊಳಗೆ ಎಲ್ಲಿ ನದಿ, ಕಾಡು, ನಾಡು ಏನೇನು ಅದ್ಬೇಕಂತೆಲ್ಲ ನಮ್ಮ ದೇಶದ್ದೇನು ಮ್ಯಾಪ್ ಅದಲ್ಲ, ಆ ಮ್ಯಾಪ್ ತಯಾರು ಮಾಡುವವನೇ ಈ ಪೃಥು ಚಕ್ರವರ್ತಿ. ಅದಕ್ಕೆ ವೇನನಿಂದ ಮುಂದೆ ಏನೇನಾಯ್ತಪ್ಪ ಅಂತಂದ್ರ, ಆ ವೇನನನ್ನ ಬ್ರಾಹ್ಮಣರು ಕೊಂದು ಮುಂದ ಪೃಥು ಚಕ್ರವರ್ತಿ ಅಂತ ಹುಟ್ಟಿದ. ಆ ಪೃಥ್ವಿ ಚಕ್ರವರ್ತಿಗೆ ಆದಿರಾಜ ಅಂತೇಳಿ ಪ್ರಸಿದ್ಧನಾದ
ಬ್ರಾಹ್ಮಣರ ಮಂತ್ರಲಿಂತ ಹುಟ್ಟಿಸಿದ್ರು. ಆ ವೇನನ ಶರೀರದಿಂದ ಒಬ್ಬ ಪೃಥ್ವಿ ಚಕ್ರವರ್ತಿಯನ್ನ ಹುಟ್ಟಿಸಿ ವೇನನನ್ನ ಕೊಂದ್ರು. ವೇನನನ್ನ ಕೊಲ್ಲದ್ರಾಗೆ ಏನಾಯ್ತು, ನಿಷಾದರು ಅಂತ ಅವನ ಶರೀರದಿಂದ ಹುಟ್ಟಿದ್ರು. ನಿಷಾದರನ್ನ ಕಾಡಿಗೆ ಅಟ್ಟಿದರು. ಆಮೇಲೆ ಅವನ ಬಲಗೈಯನ್ನ ಮತನ ಮಾಡಿದಾಗ ಪೃಥು ಚಕ್ರವರ್ತಿ ಅಂತ ಹುಟ್ಟಿದ. ಅವನಲ್ಲಿ ರಾಜರಾಜೇಶ್ವರ ಎಂಬ ಪರಮಾತ್ಮನ ಆವೇಶ ಇತ್ತು. ಎಲ್ಲರೂ ಸೇರಿ ಪಟ್ಟಾಭಿಷೇಕ ಮಾಡಿದರು. ಆದಿರಾಜ ಅಂತ ಪ್ರಸಿದ್ಧನಾದ ಆ ಪೃಥು ಚಕ್ರವರ್ತಿ ಇಡೀ ಭೂಮಂಡಲ ಸಂಚಾರ ಮಾಡಿದ. ಎಲ್ಲಿ ನಾಡು ಇರಬೇಕು, ಎಲ್ಲಿ ಕಾಡು ಇರಬೇಕು, ಎಲ್ಲಿ ನದಿ ಹರಿಯಬೇಕು, ಎಲ್ಲಿ ಬೆಟ್ಟ ಗುಡ್ಡಗಳಿರಬೇಕು, ಇಡೀ ಭೂಮಂಡಲದ ಒಂದು ಡಿಸೈನ್, ಒಂದು ವ್ಯವಸ್ಥೆ ಮಾಡಿದ. ಆ ಪೃಥು ಚಕ್ರವರ್ತಿಯ ಹೆಸರಿನಿಂದಲೇ ಈ ಪೃಥ್ವಿ ಅಂತ ಹೆಸರು ಬತ್ತು. ಈ ಭೂಮಂಡಲಕ್ಕೆ ಪೃಥ್ವಿ ಅಂದ್ರೆ ಪೃಥು ಚಕ್ರವರ್ತಿ ಹೆಸರಿನಿಂದ ಅವನು ಇದಕ್ಕೆ ಡಿಸೈನ್ ಕೊಟ್ಟ, ಒಂದು ಡಿಸೈನ್ ಮಾಡ್ದ. ಪೃಥ್ವಿಯನ್ನ ಚೆನ್ನಾಗಿ ಸಾಕಿ ರಕ್ಷಣೆ ಮಾಡಿದ. 3 ವಿಶೇಷ ಕೆಲಸಗಳನ್ನು ಮಾಡಿದ. ಅವ ಏನು 3 ವಿಶೇಷ ಕೆಲಸ ಮಾಡಿದ ಅನ್ನೋದು, ಪೃಥು ಚಕ್ರವರ್ತಿ ಭೂಮಿಯನ್ನ ಹೆಂಗ್ ಉದ್ಧಾರ ಮಾಡಿದ ಅನ್ನೋ ವಿಚಾರ ಈಗಾಗಲೇ 6:15 ಆಗಕತ್ತದ. ಇದು ಸಾಕು. ಆ ವೇನನಿಂದ ಮುಂದ ಪೃಥು ಚಕ್ರವರ್ತಿಯಿಂದ ಈ ಜಗತ್ತು ಹೆಂಗ್ ಹುಟ್ಟಿತು, ಏನೇನಾಯ್ತು, ಅವ ಹೆಂಗ್ ಉದ್ಧಾರ ಮಾಡ್ದ, ಪೃಥ್ವಿ ಹೆಂಗ ಡಿಸೈನ್ ಮಾಡ್ದ ಎಲ್ಲ ಹೇಳ್ಕೊತೋತಾರ. ಇದ್ರೊಳಗ ನಂಬಂತವು ಕೆಲವೊಂದಿರ್ತಾವ, ನಂಬಲಾರ್ದಂತವು ಕೆಲವೊಂದಿರ್ತಾವ. ನಂಬಲಾರ್ದಂತವಕ್ಕ ಪ್ರಶ್ನೆ ಮಾಡಂಗಿಲ್ಲ. ಯಾಕಂದ್ರೆ ಇದು ಪುರಾಣದೊಳಗ ಖರೆ ಚಾರಣೆ, ಸುಳ್ಳು ಬಾರಣೆ. ಯಾಕಂದ್ರೆ ಮೂಢ ಜನರಿಗೆ, ಮುಗ್ಧ ಜನರಿಗೆ ನಂಬಿಸೋದ್ರ ಸಲುವಾಗಿ ಏನೇನೋ ಬರೆದಿರ್ತಾರ, ಹ್ಞೂ ಅನ್ಬೇಕಷ್ಟೆ. ಆದರೂ ತಾತ್ವಿಕ ದೃಷ್ಟಿಯಿಂದ ನಾವು ಎಚ್ಚರಿಕೆಯಿಂದ ಓದಿ ಏನ್ ತಿಳ್ಕೋಬೇಕು, ಎಷ್ಟು ತಿಳ್ಕೋಬೇಕು, ಯಾವದಕ್ಕೆ ಎಷ್ಟು ಮಹತ್ವ ಕೊಡಬೇಕು. ನೀವೇನದಿರಿ, ಈ ಭಾಗವತದ 1000 ಪಟ್ಟು ಶ್ರೇಷ್ಠ ಜ್ಞಾನಿಗಳು ನೀವೆಲ್ಲ, ವೀರಶೈವ ಲಿಂಗಾಯಂತ ಏನ್ ನೀವೇನಿದಿರಲ್ಲ, ವಚನ ಸಾಹಿತ್ಯ, ಇದೆಲ್ಲ ಭಾಗವತಗಳು ಏನದವಂದ್ರ ಸಣ್ಣ ಹುಡುಗರು ಜಾತ್ರೆ ಪೀಪಿ ಇದ್ದಂಗೆ ಇವು ಅಷ್ಟೇ. ಅವು ಏನಂತ ದೊಡ್ಡ ವಿಷಯ ಅಲ್ಲ, ಏನೂ ಅಲ್ಲ, ಸುಮ್ ಕೇಳ್ಕೋತ ಹೋಗ್ಬೇಕು. ಅದ್ರೊಳಗ ಕೆಲವೊಂದು ಸಂದೇಶಗಳದಾವ, ಮನುಷ್ಯನ ಜೀವನಕ್ಕೆ ಉಪಯೋಗ ಆಗಂತವು. ಆ ಸಂದೇಶಗಳನ್ನ ಪಡ್ಕೊಳಕ ಒಂದ್ ಸ್ವಲ್ಪ ಸುಮ್ನೆ ಹಂಗೆ ಓದ್ಕೊತಿರ್ಬೇಕು ಸೈಡ್ ಅಷ್ಟೇ. ಏನಾರ ಡೌಟ್ಸು, ಏನಾರ ಚರ್ಚೆ ಮಾಡ್ಬೇಕು ಈ ವಿಷಯದ ಬಗ್ಗೆ? ಏನಿಲ್ಲ ಅಂದ್ರೆ ಮುಗಿಸ್ಬಿಡ. ಏನ್ರಿ, ಏನಿಲ್ಲ ಮುಗಿಸ್ಬಿಡಮಲ್ರಿ. ಮತ್ತೆ ಯಾರೇನು ಹೇಳ್ಬೇಕ? ಸಾಯತನ ಓದ್ಕೋತ ಸಾಯ್ಬೇಕಂತ ಹೇಳ್ಯಾರ ಅಷ್ಟೇ. ಕಡಿತಾನ ಓದ್ಕೋತಿರ್ಬೇಕಿದ್ರು. ಫಸ್ಟಿಗೆ ರಾಮಾಯಣ, ಆಮೇಲೆ ಮಹಾಭಾರತ. 35 ವರ್ಷದೊಳಗೆ ರಾಮಾಯಣ ಮುಗಿಬೇಕು. 65-70 ವರ್ಷದೊಳಗೆ ಮಹಾಭಾರತ ಮುಗಿಬೇಕು. 65ರಿಂದ ಮುಂದ ಕಡಿತಾನ ಭಾಗವತ ಓದ್ಕೋತಿರ್ಬೇಕು. ಭಾಗವತ ಓದಿದ್ರೆ ಮೋಕ್ಷ ಆಗ್ತದಂದ್ರ ಎಷ್ಟ್ ಕಡೆ ಭಾಗವತ ಪುರಾಣಗಳು ಹೇಳಕತ್ತಾರ, ಅವ್ರಿಗೆಲ್ಲ ಮೋಕ್ಷ ಆಗ್ಬೇಕಲ್ಲ. ಜಗತ್ತಿನ ತುಂಬ ಎಲ್ಲ ಆಚಾರ್ಯರು ಭಾಗವತ ಹೇಳೋದೇ ಎಕ್ಸ್ಪರ್ಟ್ ಅದಾರ. ಒಂದ್ 10 ರೂಪಾಯಿ ಹೆಚ್ಚು ಕಡಿಮೆ ಆಯ್ತಂದ್ರೆ ಜಗಳಕ್ಕೆ ಬಿದ್ದ್ಬಿಡ್ತಾರ. ಮೋಕ್ಷ ಓದೋದ್ರಿಂದ ಆಗಂಗಿಲ್ಲ, ವಿಚಾರ ಮಾಡೋದ್ರಿಂದ ಆಗ್ತದ, ತಿಳ್ಕೊಳ್ಳೋದ್ರಿಂದ ಆಗ್ತದ, ಓದೋದ್ರಿಂದ ಆಗಲ್ಲ, ಬರೆಯೋದ್ರಿಂದ ಆಗಲ್ಲ. ಓದೋದು ಬರೆಯೋದು ಹೇಳೋದ್ರ ಕೇಳೋದ್ರಿಂದ ಆಗಲ್ಲ, ಒಳಗೆ ಕೂತು ವಿಚಾರ ಮಾಡೋದ್ರಿಂದ ಆಗ್ತದೆ. ಒಳಗೆ ಕುಂತು ವಿಚಾರ ಮಾಡ್ಬೇಕಷ್ಟೆ. ಓಕೆ. ಮೋಕ್ಷ ಅದರಿಂದ ಆಗ್ತದೆ ಅಂದ್ರೆ ವಿಚಾರ ಮಾಡೋದ್ರಿಂದ ಆಗ್ತದೆ, ವಿವೇಕದಿಂದ ಆಗ್ತದೆ, ವೈರಾಗ್ಯದಿಂದ ಆಗ್ತದೆ, ಮುಮುಕ್ಷತ್ವದಿಂದ ಆಗ್ತದೆ.
ಏನ್ ಆಧ್ಯಾತ್ಮ ಸಾಧನೆಯ ಸ್ಟೆಪ್ಸ್ ಏನದವಲ್ಲ ಅವದರಿಂದ ಮೋಕ್ಷ ದಾರಿ ಹೊರತು ಇವೆಲ್ಲ ಓದೋದ್ರಿಂದ ಈ ಓದೋದ್ರಿಂದ ನಿಮ್ಗೊಂದಿಟ್ಟು ಏನೋ ಖುಷಿ ಸಿಗ್ತದಲ್ಲ ಇದೇ ಮೋಕ್ಷ ಅಂತಾರ ನೀತಿ ತಕ್ಕೋಬೇಕಷ್ಟೆ. ಈಗ ನೋಡ್ರಿ ಯಾವದಕ್ ಚಲೋ ಅಂತೀರಿ ಯಾವದಕ್ ಕೆಟ್ಟ ಅಂತೀರಿ ನೋಡ್ರಿ. ಈಗ ರಾವಣಗ ಒಬ್ರು ಕೆಟ್ಟ ಅಂತಾರ ಒಬ್ರು ಚಲೋ ಅಂತಾರ. ರಾಮಾಯಣ ಹೆಂಗದ ರಾವಣಾಯಣನೂ ಅದ. ಅವ ರಾವಣ ಚಲೋ ಮನುಷ್ಯ ಅದನ್ನತ್ ಬರ್ದದ್ನು ಒಂದ್ ಕಡಿ ಅದ. ರಾಮ ಚಲೋ ಮನುಷ್ಯ ಅಂತ ಬರ್ದದ್ನು ಒಂದ್ ಕಡಿ ಅದ. ರಾಮ ಕೆಟ್ಟವಂತ ಬರ್ದದ್ನು ಒಂದ್ ಕಡಿ ಅದ. ರಾವಣ ಕೆಟ್ಟವಂತ ಬರ್ದದ್ದು ಒಂದ್ ಕಡಿ ಅದ. ಅದು ನಮ್ಮ ವಿವೇಚನೆಗೆ ಬಿಟ್ಟದ್ದು, ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ನಮಗ್ ಬಿಟ್ಟದ್ದು. ಜಗತ್ತಿನಾಗ ನಾನಾ ರೀತಿ ಅಭಿಪ್ರಾಯಗಳದಾವ. ಇಲ್ಲಿ ರಾಯಚೂರಿಗೆ ಬರ್ರಿ, ಒಂದಿಷ್ಟು ಮಂದಿ ಹೆಸರು ಹೇಳ್ತೀನಿ, ಅಲ್ಲಿ ಆದ್ರೆ ಅಂದ್ರೆ ನಾನು 14 ಜನ್ಮ ತೊಳೆಟ್ಟು ಬೈತಾರ. ಏನು ಕೊಟ್ಟಿಲ್ಲ ಏನು ತೊಗೊಂಡಿಲ್ಲ, ಅವ್ರ ಮುಖನೇ ನೋಡಿಲ್ಲ ನಾನು, ಸುಮ್ನೆ ಬೈತಾರ. ಸುಮ್ನೆ ಯಾಕೆ ಬೈತಾರ ಅವರಿಗೆ ಕೇಳ್ರಿ ಹೋಗಿ. ಅವ್ರಿಗೆ ಕೇಳುದಂತಂದ್ರೆ ಅವ್ರಲ್ಲಿ ಇರ್ತಕ್ಕಂಥದ್ರಿ ಜ್ಞಾನನ ಮತ್ತೆ ಜ್ಞಾನ ಹೆಚ್ಚು ಇದನ್ ಮಾಡ್ಕೊಂಡ್ರೆ ಅವರು ಅಷ್ಟರ ಮಟ್ಟಿಗೆನೆ ಇರ್ತಾರ ಅವ್ರು. ಶಿಲ್ಪ ಆಂಟಿಬಯೋಟಿಕ್ಸ್ ಅಂತದ ಇಲ್ಲಿ. ಶಿಲ್ಪ ಆಂಟಿಬಯೋಟಿಕ್ಸ್ ಬಹಳ ದೊಡ್ಡದು, ರಾಯಚೂರಾಗ ದೊಡ್ಡ ಫ್ಯಾಕ್ಟ್ರಿ ನಮದು. ಆ ಫ್ಯಾಕ್ಟ್ರಿಗೆ ಒಬ್ಬ ಶರಣಯ್ಯ ಸ್ವಾಮಿ ಅಂತ ಮಾಡ್ತಾನೆ, ದೇವಸುಗ್ರಾವ್. ಅವನು ಅಲ್ಲಿ ಬೆಂಗಳೂರಾಗ ಶಂಕರಾನಂದ ಆಶ್ರಮದವ್ರ ಬಲ್ಲಿ ಏನೋ ಬುಕ್ ತಗೊಂಡು ಬರೋದು ಮಾರೋದು ಏನೋ ಒಂದು ಕಾಂಟ್ಯಾಕ್ಟ್ ಅದ. ಆ ಶಂಕರಾನಂದ ಆಶ್ರಮದ್ದು ಒಂದು ಗ್ರೂಪ್ ಅದ. ಆ ಆಶ್ರಮದವ್ರು ಏನ್ ಹೇಳ್ತಾರ, ನಿಮ್ಮ ಪ್ರವಚನ ಚಲೋ ಇರ್ತಾವ, ನಮ್ಮ ಗ್ರೂಪ್ನಾಗ ಹಾಕ್ರಿ ಅಂತ ಅವ್ರು ಸ್ವತಃ ಆಶ್ರಮದವ್ರು ಹೇಳ್ತಾರ, ಅವ್ರು ಡಾಕ್ಟರ್ ಹೇಳ್ತಾರ, ಎಲ್ಲರೂ ಹೇಳ್ತಾರ. ನೀ ಅದ್ರಾಗ ಹಾಕಿದೆ ಅಂದ್ರೆ ನೋಡಂತಾರ. ಆ ಗ್ರೂಪ್ನಾಗ ನೀ ಒಂದೇ ನೀನ್ ಪ್ರವಚನ ಹಾಕಿದೆ ಅಂದ್ರೆ ನೋಡಿ ನೀನ್ ಸುಮ್ ಬಿಡಂಗಿಲ್ಲ ನಿನ್ಗಂತ ನಾವು. ಈಗೇನ್ ಮಾಡ್ಬೇಕು ನೀನು? ಜಗಳ ಆಡ್ತಾನ. ಏನ್ ನನ್ನ ಸಂಗಟ ಗುದ್ದಾಡಿ ಇಲ್ಲ ನಾ ಹಾಕೇ ಬಿಡ್ತೀನಿ, ಅವ್ ಏನಾಗ್ತದ ನೋಡಮ್ಮ ಅಂತ ಹೇಳಕ್ಕೆ ಗುದ್ದಾಡಿದ್ರೆ ಬೇಡ ಅಂದ್ರೆ ಬಿಟ್ಬಿಡೋದು ಅಷ್ಟೇ. ಅದ್ಯಾಕೆ ತಲೆ ಬಿಸಿ ಮಾಡ್ಕೊಳಕ್ ಹೋಗ್ಬೇಕು? ಅವ್ರೇನ್ ಶಂಕರಾನಂದ ಆಶ್ರಮದವ್ರು ಯಾಕಪ್ಪ ಅವ್ರ ಸಂಗಟ ಯಾಕೆ ಗುದ್ದಾಡ್ತಿ? ನಾವು ಹಾಕಂತ ಹೇಳಿವಿ, ಹಾಕ್ತಾರಂತ ಹೇಳಿ ಅವನ ಸಂಗಟ ಏನು ಅನ್ಲಕ್ ತಯಾರಿಲ್ಲ. ಆ ಕಡೆ ಅವ್ರಿಗೆ ಬುಕ್ ಮಾರಿ ಅವ್ರಿಗೆ ಏನೋ ಲಾಭ ಮಾಡಿ ಕೊಡ್ತಾನ, ಆ ಕಡೆ ಅವ್ರು ಚಲೋನೇ ಇರ್ಬೇಕಂತಾರ. ಅವರು ಅದ್ರ ಸಲುವಾಗಿ ನಾನೇನ್ ಮಾಡಿದೆ, ಶಂಕರಾನಂದ ಆಶ್ರಮ ಕೈ ಬಿಟ್ಬಿಟ್ಟೆ. ಅವ್ರದವ್ರದ್ದು ಏನ್ ಪ್ರಭಾವಗಳದಾವೇನು ಹೋಲ್ಬಿಡ ಆ ಕಡೆ. ಅವ್ರು ನಮಗ್ ಬೇಕಾದಷ್ಟು ಹಚ್ಕೊಂಡು ಏನೆಲ್ಲ ಮಾಡ್ಲಕ್ ತಯಾರಿದ್ರು. ನಮ್ಮ ಮಗಳ ಮದುವೆ ಆದ್ರ ಸಹಿತ ಬೆಂಗಳೂರಿಗೆ ಕಳಿಸ್ರಿ, ನಾವಿಲ್ಲಿ ಸನ್ಮಾನ ಮಾಡಿ ಕಳಿಸ್ತೀವಿ, ನಮ್ಮ ದೊಡ್ಡ ದೊಡ್ಡ ಫಂಕ್ಷನ್ ನಡೀತಿರ್ತಾವ, ಗೌರವ ಮಾಡ್ಬೇಕನ್ನೋದದ ನಿಮ್ಗ, ಹಂಗ ಹಿಂಗ. ಮತ್ತು ಈ ಎಲ್ಲ ಓಟು ಮಾಡಿಕೆ ಈ ಒಂದು ಪ್ರವಚನ ಹಾಕ ವಿಷಯದೊಳಗೆ ಅವ್ರು ನಮಗೆ ಸಪೋರ್ಟ್ ಸರಿಯಾಗಿ ಮಾಡ್ಲಿಲ್ಲ. ಅವನ್ನೇ ಗೆದ್ದ, ಅವನ್ ಸಂಗಟ ಕಿರ್ಕಿರಿ ಮಾಡ್ಕೊಂಡು ನಾವ್ಯಾಕೆ ಅದ್ರಾಗ ಹಾಕ್ಲಕ್ ಹೋಗ್ಬೇಕು? ನಮ್ಗೇನ್ ಕಡಿಮೆ ಇದ್ದದ, ಬೇಕಾದಷ್ಟು ಗ್ರೂಪ್ಗಳದ, ನಾವು ಸುಮ್ ಹಿಂದಕ್ಕೆ ತರ್ಕೊಂಡ್ಬಿಟ್ಟೆವು. ಸಂಬಂಧ ಇಲ್ಲ ಸೂತ್ರ, ಸುಮ್ನೆ ಒಂದಿಷ್ಟು ಮಂದಿ ಹಿಂಗೆ ಬೈತಿರ್ತಾರ. ಏನ್ ಮಾಡ್ಲಕ್ಕಾಗ್ತದೆ? ಈಗ ನಿಮಗ್ ಬಿಟ್ಟದ್ದು ಅದು ವಿವೇಚನೆ. ಅವ್ರ ಮಾತು ಕೇಳಿ ಕೆಟ್ಟವಂತಿರೋ, ಏನ್ ಪ್ರವಚನ ಕೇಳಿ ಒಳ್ಳೆಯವಂತಿರೋ, ನಿಮಗ್ ಬಿಟ್ಟದ್ದು, ನಿಮ್ ಜಜ್ಮೆಂಟಿಗೆ ಬಿಟ್ಟದ್ದು. ಒಂದ್ 4-5 ಮಂದಿ ಅದಾರ ಸುಮ್ನೆ ಒಣ ಕಿರಿಕಿರಿ, ಏನು ಇಲ್ಲ ಅವ್ರ ಸಂಗಟ. ನಮಗ್ ಅವ್ರನ್ನ ನಾವು ನೋಡೇ ಇಲ್ಲ, ಅವ್ರ ಮುಖಾಮುಖಿ ನೋಡೇ ಇಲ್ಲ, ಸುಮ್ನೆ ಒಣ ಕಿರಿಕಿರಿ, ಫೋನ್ನಾಗ ಕಿರಿಕಿರಿ ಮಾಡೋದು. ನಂಗೆ ಅವ್ರ ಸಂಗಟ ಚಾಲೆಂಜ್ ತಗೊಂಡು ಗುದ್ದಾಡ್ಕೊತ ಕುಂದಿರ್ಬೇಕಾ? ಆಯ್ತು ಬಿಡಪ್ಪ, ಆಯ್ತು ನೀ ಹೆಂಗಂತೆ ಹಂಗಂತೆ ಹೊಂಟ್ಬಿಡೋದು ಅಷ್ಟೇ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಶುದ್ಧ ಬ್ರಹ್ಮ.
ಓಂ ಶಾಂತಿ 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 ಶರಣು ಶರಣಾರ್ಥಿ. ಅವ್ರು ಭೀಮರಾಯ್ ಅಂತ ಒಬ್ಬರು ಚೀಫ್ ಇಂಜಿನಿಯರ್ ಇದ್ರಲ್ರಿ ನಮ್ಮ ಇದ್ರಾಗ ಶಕ್ತಿನಗರದವ್ರು, ನಮ್ಮದ್ರಾಗ ಬರ್ತಿದ್ರು ಮೊದಲು ಪಾಠಕ್ಕೆ. ಅವ್ರು ಸಹಿತ ಹೇಳಿದ್ರು, ಎದಕ್ಕೆ ಅವ್ರ ಸಂಗಟ ಗುದ್ದಾಡ್ತಿ, ಎದಕ್ಕೆ ಕಿರಿಕಿರಿ ಮಾಡ್ತಿ, ನಿನ್ ಪಾಡಿಗೆ ನೀನ್ ಇರು ಅಂತಂದ್ರೆ ಅವ್ರು ಹೇಳಿದಾಗ 1-2 ದಿನ ಹ್ಞೂ ಅಂತ ಸುಮ್ಮಿರೋದು, ಮತ್ತೆಲ್ಲ ಮಾಡೋದು ಕಿರಿಕಿರಿ. ಅದೇ ಮಾಡ್ಕೊತ್ ಕುಂದ್ರದ ಯಾವನಿಗೆ ಬೇಕಾಗ್ಯದ ನಡಿ ಅಂತೇಳಿ ಸುಮ್ ಬಿಟ್ಬಿಟ್ರು. ಹಿಂಗಿರ್ತಾವ. ಎಲ್ಲಾನು ಅನುಕೂಲ ಇರ್ಬೇಕತ್ತಿಲ್ಲ ಜಗತ್ತಿನಾಗ. ಸ್ವಲ್ಪ ತಲೆ ಎತ್ತಲಕತ್ತೀವಿ ಅಂತಂದ್ರ ಜಗ್ಗಿ ಮಂದಿ ವೆರಿಫೈ ಮಾಡೋರು ಗಂಟು ಬೀಳ್ತಾರ, ಕಿರಿಕಿರಿ ಮಾಡೋರು ಗಂಟು ಬೀಳ್ತಾರ. ಸುಮ್ ಒಂದ್ ಯಾವ್ದಾರ ಹಾಡ ಹಾಡಿ ಒಂದ್ ಯಾವ್ದಾರ ವಚನ ಹೇಳಿ ತಂಪಾಡಿ ತಾವು ಸುಮ್ ಇದ್ರಂದ್ರ ಬಹಳ ದಿನ ಇರ್ತಾರ. ಏನಾರ ವಿಚಾರಗಳು ತಗೊಂಡು ವಿಶ್ಲೇಷಣೆ ಮಾಡ್ಲಕತ್ತೇವಂತಂದ್ರೆ ಕಿರಿಕಿರಿಗಳು ಚಾಲು. ರಾತ್ರಿ ಪಾಠಕ್ಕ ಮಿಸ್ ಮಾಡ್ಲಕತ್ತೀರಿ, ಬಹಳ ಮಂದಿ ನೆಗ್ಲೆಕ್ಟ್ ಮಾಡ್ಲಕತ್ತೀರಿ, ಅಮೂಲ್ಯವಾದ ಮಾಹಿತಿಗಳನ್ನ ಮಿಸ್ ಮಾಡ್ಕೋತೀರಿ. ತಪ್ಪಿಸ್ಬೇಡ್ರಿ, ರಾತ್ರಿ ಪಾಠಕ್ಕೆ ಬರ್ರಿ. ನಿನ್ನೆ ರಾತ್ರಿ ಬರೀ 3-4 ಮಂದಿ ಅಷ್ಟೇ ಇದ್ರು. ಅದು ಮಿಸ್ ಮಾಡ್ಕೊಂಡ್ರಿ ಏನ್ರಿ, ಸಿದ್ಧಾಂತ ಶಿಖಾಮಣಿ ಇರ್ತದ, ಮತ್ ಬೇರೆ ಬೇರೆ ಇರ್ತಾವ. ರಾತ್ರಿ 8:30 ಅಂತಂದ್ರ ಎಷ್ಟಕ್ ಚಾಲು ಆಗ್ತದ್ರಿ? 8:30, 8:15 ಎಷ್ಟಕ್ ಮಾಡ್ತೀರಿ ರಾತ್ರಿ ಪಾಠ? ಏನು 9? 8:30, 9ಕ್ಕೆ ಚಾಲು ಮಾಡ್ತಾರ. ಮುಂಜಾನೆ 5:30 ಚಾಲು ಮಾಡ್ತಾರ, 5:05, ಮಧ್ಯಾಹ್ನ 1:30, ಸಂಜೆ 4:00 ಚಾಲು ಆಗ್ತಾವ. ಅಗದಿ ಮಹತ್ವದ ವಿಚಾರಗಳಿರ್ತಾವ, ಮಿಸ್ ಮಾಡ್ಕೋಬೇಡ್ರಿ. ಓಕೆ, ಒಳ್ಳೇದ.